ಮಗಳು ಬೇರೆ ಮಾಡಾಕೈತಾಳ. ಏನ್ ಮಾಡ್ಯಪ್ಪ? ಅಲ್ಲ ನನ್ನ ತಗದ ನಿನಗ 7 ಜಲಮಕ್ಕೂ ಬರಂಗಿಲ್ಲ. ಬರೋದಿಟ್ಕೋ ವಿದ್ಯಾಶ್ರೀ ಮೇಡಮ್. ಹೌದ್ 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 ಹೌದು. ಬಾಳ ಮಾತಾಡಕೈತಾಳ. ಯಾಕಂದ್ರ ತಂಡಿ ಒಂದು ಬಾಳ ಬಿಟ್ಟೈತೆ. ತಂಡ್ಯಾಗ ಏನು ಮಾತಾಡತ್ತಾಳ ಆಕಿಗೆ ತರಕಿಲ್ಲ ಆಗಿ. ತಂಡ್ಯಾಗ ಹಿಂಗ ಮಾತಾಡಕ. ಯಾಕ ಯಾರು ಬೆನ್ನದು ಹೈತಾರ ನಿನಗ? ಸಾವಕಾಶ ಹೋಲಲ್ಲ. ಯಾಕೋ ಓಡಾಡಿದನ ಕೈಯಾಕ ಹೈತ್ಯಾಳ. ನಿನಗೊಂದು ಮಾತು ಹೇಳ್ತಾನೆ ತಿಳ್ಕೋ ವಿದ್ಯಾಶ್ರೀ. ನೀವು ಓಡಾಡಿದನಾಕಾದ್ರ ಹೊತ್ತು ಲಗುಟಿ ಇರಂಗಿಲ್ಲ. ಹೌದ್ 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 ಹೌದು. ಹೊತ್ತು ಮುಣಗು ಟೈಮಕ್ಕೆ ಮುಣಗತೈತಿ, ಏರು ಟೈಮಕ್ಕೆ ಏರ್ತೈತಿ. ಸುಳ್ಳ ಓಡಾಡಿದನು ಕೊಳಕ್ ಹೈತ್ಯಾಳ. ಹಳ್ಳದ ದಂಡ್ಯಾಗ ಬಂದು ಸಿಕ್ಕ ಅಂಜಾಳ. ಅಂಜಾಳ ಬಾಳ ಅಂಜಾಳ. ಯಾಕಂದ್ರ ನೀನ್ ಯಾರು ಇಲ್ಲಿ ಬೆನ್ನದು ಹೈತಾರನ. ಹಂಗೇನ್ ಮಾಡ್ಬೇಡ ಕೆಲಸ. ಮತ್ ಹಂಗ್ಯಾಕ ಓಡಾಡ್ತಿ? ಏನಾಗ ನಿಮಗ? ಇನ್ನ ಟೈಮ್ ಬಾಳ ಐತೆ. ಓಡಾಡ ಸುಳ್ಳ ಅನ್ಕೋಬೇಡ. ಆದ್ರ ಬಾಳ ಪ್ರಶ್ನೆ ಕೇಳ್ತ. ಏನಂತಾಳಪ್ಪ? ನಿನ್ನ ಪರಮಾತ್ಮ ಎಲ್ಲಿದಾನ? ಅವ ಎಂಥವದಾನ? ಅವ ಎಲ್ಲಿ ಇರ್ತಾನ? ಯಾರಿಗೆ ಏನು ಕೊಟ್ಟಾನ? ಹೌದ್ 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 ಹೌದ್. ಯಾರಿಗೆ ಭೇಟಿಯಾಗ ನಿಮ್ಮ ಅಪ್ಪ ಅಂದ್ರೆ ಎಂಥವದಾನು? ಎಂಥವದ ತೋರ್ಸ. ದೇವರಂದ್ರ ಎಲ್ಲಿ ಇರ್ತಾನ? ಹೌದಲ್ಲ ಅದ್ ಕೇಳ್ತಾಳು. ಕೇಳ ಮತ್ತ ಒಳಗ ಬೇರೆ ಬೇರೆನು ಇಟ್ಟಾಳ. ಹಂಗೆ ಬೇರೆ ಬೇರೆ ಮಾಡ್ತಾಳ. ಅದಕ್ಕೆ ಕಿಕಿಗತ್ಲೆ ಏನು ಓಡಾಡೋದು ಬೇಡ ಮಾಸ್ತರ. ಒಟ್ಟ ಸಣ್ಣಂಗ ಜಗ್ಗಿ ಹಿಡಿದು ತಗೊಂಡು ಹುಡುಗಿ ಬಾಳ ಓಡಾಡಕೈತೆ. ಸಣ್ಣಂಗ ಬಡಿ ಇಲ್ಲೇ ಊರ್ ಸನಿ ಅದ ಓಡಿ ಹೋಗ್ಕಾಳಕಿ. ಎಲ್ಲಿ ಹೋಗ್ಕಾಳ? ಇಲ್ಲೇ ಊರ್ ಸನಿ ಅದ. ಹಂಗ ಹೋಗಾಕ ಬಿಡ ಅವ್ರಲ್ಲ ನಾವು ನೋಡಿ ಸಣ್ಣಂಗ. ಏನಂತಾಳಪ್ಪ? ಇವತ್ತ ಅಪ್ಪ ಒಟ್ಟ ಬ್ಯಾಡತ್ತ. ಅಪ್ಪ ಒಟ್ಟು ಬ್ಯಾಡ. ಎಲ್ಲ ಅವ್ವನ ಮಾಡ್ಯಾಳತ್ತ. ಹೌದ್ ಹೌದು ಮಾಡ್ಯಾಳ. ಈ ಸೃಷ್ಟಿ ಮಾಡ್ಬೇಕಾದ್ರ ಎಲ್ಲ ಆಕೆ ಮಾಡ್ಯಾಳತ್ತ. ಅಂದ್ರ ಎಲ್ಲಾರ ಕಷ್ಟ ದೂರ ಮಾಡ್ತಾಳಂತ. ಬೇಡಿದವ್ರಿಗೆ ಎಲ್ಲಾ ಕೊಡ್ತಾಳಂತ. ಕಷ್ಟ ದೂರ ಮಾಡ್ತಾಳತ್ತ. ಬೇಡಿದವ್ರಿಗೆ ಎಲ್ಲಾ ಕೊಡ್ತಾರತ್ತ. ಅಪ್ಪನ ತೇಕ ಯಾರು ದುಡ್ದಿಲ್ಲತ್ತ, ಬರೀ ಅವ್ವನ ತೇಕ ದುಡ್ದಾರತ್ತ. ಈ ಹೆಣ್ಮಗಳು ಹೇಳುತ್ತ. ಒಟ್ ಅವ್ವ ಬೇಕಾ ತಿಕ್ಕಿ ಬಂದಾಳ. ಅವ್ವ ದೊಡ್ಡಕ್ಕಿದಾಳತ್ತ, ಬೇಕಂದಿಲ್ಲ ಆಕಿ. ಹೌದ್ 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 ಹೌದು. ಅದಕ್ಕೆ ಅವ್ವ ದೊಡ್ಡಕ್ಕಿದಾಳತ್ತ. ಎಲ್ಲಾರ ಕಷ್ಟ ದೂರ ಮಾಡ್ತಾಳು. ತಾಯಿ ಹೆಚ್ಚಿನ ಕೆದಾಳು. ಓದ್ತೀವಿ ತಾಯಿ ಹೇಳ್ತಾಳ. ಮಶೀಬ್ನಾಳ ತಾಯಿ. ಏನ್ ಹೇಳ್ತಾರು? ಇವ್ರು ಹೆಣ್ಣು ದೇವ್ರ ಜಾತ್ರೆಗೆ ಬಂದಾಳು. ಯಾವ ಜಾತ್ರೆಗೆ ಬಂದಾಳು ಈಕಿ? ಅದ ಗೊತ್ತಿಲ್ಲ ಆಗೈತೆ ಆಕಿಗೆ. ಇಲ್ಲಿ ಯಾವ ದೇವ್ರ ಜಾತ್ರೆ ನಡೆದೈತೆ ಅನ್ನೋದಕ್ಕೆ ಗೊತ್ತಿಲ್ಲ. ಹೆಣ್ಮಗಳಿಗೆ ಗೊತ್ತಿಲ್ಲ ಆಗೈತಿ. ತಲೆ ಕೆಟ್ಟೈತಿ. ಧಾರವಾಡಗಳಿಗೆ ಮುಗದಂಕ ಅಂತ ಹುಡುಗಿನ ಧಾರವಾಡಕ್ಕೆ ಹೋಗ್ಬೇಕಾಗೈತಿ. ಹೌದ್ 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 ಹೌದು. ಅದಕ್ಕ ಮಾಸ್ತರ ಏನಾಗೈತೆ? ಬರೀ ಹೂ ಆಟ ಅನ್ನಿ. ನಿನ್ನ ಕೋತಿಗೆ ಹತ್ತಂಗಿಲ್ಲ. ಅದಕ್ಕೆ ಹೇಳ್ತಾಳಕಿ ಬಹಳ ಚಂದ. ಏನ್ ಹೇಳ್ತಾಳಪ್ಪ? ಏನ್ ಹೇಳ್ತಾಳ ಅಂದ್ರೆ ಜಗತ್ತದಾಗ ಅವ್ವ ಹೆಚ್ಚಿನ ಕೆದಾಳು, ಆಕೆ ದೊಡ್ಡ ಕೆದಾಳು ಅಂತ ಹೇಳ್ತಾಳು. ಅದಕ್ಕೆ ಕಷ್ಟ ದೂರ ಮಾಡಕ್ಕೆ ನಮ್ಮ ತಾಯಿ ಅದಾಳು ಅಂತ ನೀ ಹೇಳ್ತಿ. ಆದ್ರೆ ಒಂದಾನೊಂದು ಟೈಮ್ ಅದಾಗ ನಿಮ್ಮ ಹೆಣ್ಮಗಳಿಗೆ ಒಬ್ಬಕ್ಕೆ ಕಷ್ಟ ಬಂದೈತಿ. ಯಾರಿಗೆ ಬಂದಪ್ಪ? ಯಾರಕ್ಕಿ ಕಷ್ಟ ಬಂದಾಕಿ? ಯಾರಿಗೆ ಕಷ್ಟ ಬಂದೈತಿ ಅಂದ್ರೆ ಜಗತ್ತದಾಗ ಹೇಮರೆಡ್ಡಿ ಮಲ್ಲಮ್ಮಗ ಕಷ್ಟ ಬಂದೈತಿ. ಇವ್ರು ಹೇಮರೆಡ್ಡಿ ಮಲ್ಲಮ್ಮಗ ಕಷ್ಟ ಬಂದ. ಆಕಿ ಹೇಮರೆಡ್ಡಿ ಮಲ್ಲಮ್ಮ. ಈಕೆ ಬಂದಾಳ ನಿಂಗಮ್ಮ. ಈಕೆ ಬಂದಾಳ ಎಲ್ಲಮ್ಮ. ಎಲ್ಲಮ್ಮಕ್ಕೆ ಗುಡ್ಡದ ಎಲ್ಲಮ್ಮ. ಅಲ್ಲೇ ಗುಡ್ಡಕ್ಕ ಕಳಿಸೋದು ಆ ಕಡೆ ಹೋಗುದ. ಹಂಗಿಲ್ಲದ ಜಗತ್ತದಾಗ ಹೇಳ್ತಾ. ನಿಮ್ಮವ ದೊಡ್ಡಕ್ಕಿದ್ದ ಅಂದ್ರೆ ನಿನ್ನ ಹೇಮರೆಡ್ಡಿ ಮಲ್ಲಮ್ಮ ಯಾರನ್ನ ನೆನೆಸ್ಯಾಳ? ಯಾರು ನೆನೆಸ್ಯಾಳಪ್ಪ? ನಿಮ್ಮವ್ವಗಳನ್ನದು ನೆನೆಸ್ಯಾಳನ? ಆಕೇನ ದುರ್ಗವನ್ನ ನೆನೆಸಿಲ್ಲ, ದ್ಯಾಮವನ್ನ ನೆನೆಸಿಲ್ಲ, ಕಂಟ್ಯಾಗಿನ ಕರೆಯವನ್ನ ನೆನೆಸಿಲ್ಲ. ಆ ಪಾರ್ವತಿ ಲಕ್ಷ್ಮಿ ಸರಸ್ವತಿನಂತೂ ಆಕೆ ಒಟ್ಟ ನೆನೆಸಿಲ್ಲ. ಯಾಕೆ ಅವಿದ್ಯ ನಿನ್ನ ಹೆಣ್ಮಕ್ಕಳನ್ನೆಲ್ಲ ಏನ ಕಸಾದ ಯಾಕೆ ಕಳಿಸಿದೇನ? ಸದಕ್ ಹೋಗ್ಯಾಳ ಸದಿಗಿ ಗುಡ್ದಾಗ. ಶೇಂಗಾದ ಕೇಳಾಕ ಹಚ್ಚಿದ್ವ. ನಿಮ್ಮ ಅವ್ವಗಳನ್ನ ಆಕಿ ನೆನೆಸಬೇಕಾಗಿತ್ತು. ಆದ್ರೆ ಹೇಮರೆಡ್ಡಿ ಮಲ್ಲಮ್ಮ ನಿಮ್ಮ ಅವ್ವಗಳನ್ನ ನೆನೆಸಿಲ್ಲ. ಯಾರನ್ನ ನೆನೆಸ್ಯಾಳ? ಯಾರನ್ನಪ್ಪ? ಸಾಕ್ಷಾತ್ ನನ್ನ ಮಲ್ಲಿಕಾರ್ಜುನ ನೆನೆಸ್ಯಾಳ ವಿದ್ಯಾಶ್ರೀ. ಹೌದ್ ಹೌದ್ ಹೌದ. ಮಲ್ಲಯ್ಯ ನೆನೆಸ್ಯಾಳ. ಏನತ್ತ ನೆನೆಸ್ಯಾಳ? ಏನತ್ತಾಳ? ಕುತ್ರು ಮಲ್ಲಯ್ಯ ಅಂತಾಳು, ನಿತ್ರು ಮಲ್ಲಯ್ಯ ಅಂತಾಳು. ಆತ ದನ ಕಾಯಕ್ ಹಚ್ಚಾಳು. ದನ ಕಾದ್ರು ಸಹಿತ ದನ ಕಾಯ್ಕೋತ ಅಲ್ಲಿ ಆದ್ರೂ ಮಲ್ಲಯ್ಯನ ನಾಮ ಜಪಾನ ಮಾಡುತ್ತ. ಹೌದ್ ಹೌದು. ಯಾವಾಗ ಬೇಕಾದ ಮಲ್ಲಯ್ಯ ಅತ್ತಾಳ. ಕುತ್ರು ಮಲ್ಲಯ್ಯ, ನಿಂತ್ರು ಮಲ್ಲಯ್ಯ ಅಂತ ಮಲ್ಲಯ್ಯನ ಜಪ ಮಾಡ್ಕೋತ ಹೋದಾಗ ಒಂದಾನೊಂದು ಟೈಮ್ದಾಗ ಆತ ಹೇಳ್ತಾಳೆ, ಏ ಮಲ್ಲಮ್ಮ ಇವತ್ತು ಬೆಳಕ ಹೊಂಡುದ್ರೊಳಗ ಹೊತ್ತು ಹೊಂಡುದ್ರೊಳಗ ಒಂದು ಚೀಲ ಜ್ವಾಳ ಎಲ್ಲ ಹಿಟ್ಟಾಗಿ ಬೀಳ್ಬೇಕೇ ಮಲ್ಲಮ್ಮ ಅಂದಾರ. ಈ ಮಲ್ಲಮ್ಮ ಬೆಳಗಾನ ಬೀಸ್ಬೇಕ ಮಲ್ಲಮ್ಮ. ಎಲ್ಲಿ ಹೋಗ್ಯಾಳ ಮಲ್ಲಮ್ಮ? ಈಕಿ ವಾರ್ಲ ಎಲ್ಲಮ್ಮ ಕಾಡಿ ಹೋಗಿ ಬರ್ತಾಳೆ ಹಿಂದಾಗಡಿ. ಕೋಲಿ ಸೇರಿ ಅದಕ್ಕ ಈ ಮಲ್ಲಮ್ಮ ಏನ್ ಮಾಡ್ತಾಳ?
ಮಾಡ್ತಾಳ ಏನ್ ಮಾಡ್ತಾಳಪ್ಪ ಹೊತ್ತು ಹೊಂಡದ್ರೊಳಗ ಒಂದು ಚೀಲ ಜ್ವಾಳ ಎಲ್ಲ ಹಿಟ್ಟಾಗಿ ಬೀಳ್ಬೇಕ ಮಲ್ಲಮ್ಮ ಅಂದಾಗ ಇನ್ನು ವಾಲ್ಯ ಹಂಗ ಅಂತಾಳ ಆಯ್ತು ಹೊಡಿದ ಮಾಡ್ತಾಳು ಅಲ್ಲಿ ಅನ್ನೋದಿಲ್ಲಕ್ಕೆ ಆತ್ರಿ ಅತ್ತಿನ ಬೀಸ್ತನ್ರಿ ಅಂದಳು ಏನ್ ಮಾಡ್ತಾಳಪ್ಪ ಬೀಸ್ತನು ಅಂತ ತಿಳ್ಕೊಂಡ ಏನ್ ಮಾಡ್ಯಾಳ ಅಂದ್ರ ಬೀಸು ಕಲ್ಲ ಮೇಲೆ ಕೂತಾಳು ಎಟ್ಟು ಬೀಸ್ಯಾಳ ಎರಡು ಸೇರು ಬೀಸಿ ಮೂರನೇ ಸೇರಿಗೆ ಅಂದ್ರ ನಿದ್ದೆ ಹತ್ತಿ ಮನ್ಕೊಂಡ ಮೂರನೇ ಸೇರಿಗೆ ಮನ್ಕೊಂಡಳ ಎರಡು ಸೇರು ಬೀಸಿ ಮೂರನೇ ಸೇರಿಗೆ ಮನ್ಕೊಂಡಳು ಅವಾಗ ಮನ್ಕೊಂಡಾಗ ಸುದಕ್ಕೆ ನಿದ್ದಗನ್ನಾಗ ಯಾರ ಸ್ತುತಿ ಮಾಡ್ತಾಳ ಯಾರದ ಭಕ್ತಿ ಮಾಡ್ತಾಳು ಆ ಮಲ್ಲಿಕಾರ್ಜುನ ಆತ ಜ್ಞಾನ ಮಾಡ್ತಾಳೆ ನಿದ್ದಗನ್ನಾಗ ಮಕ್ಕೊಂಡಾಗು ಮಲ್ಲಿಕಾರ್ಜುನ ಮನ್ಕೊಂಡಾಗು ಮಲ್ಲಿಕಾರ್ಜುನ ಅಂದಾಗ ಸಾಕ್ಷಾತ್ ನನ್ನ ಮಲ್ಲಿಕಾರ್ಜುನ ಏನ್ ಮಾಡ್ತಾನು ಅಕ್ಕಿ ಭಕ್ತಿಗೆ ಒಳದ ಅಲ್ಲೇ ಕೂತ ಕೈ ಮಾಡ್ಯಾನ ಗುಡ್ದಾಗ ನಿಂತು ಬರೇ ಆಶೀರ್ವಾದ ಮಾಡ್ಯಾನ ಅಲ್ಲೇ ಕೂತ ಏನಾಗ್ಯದ ಇಲ್ಲಿ ಏನಾಗೈತೆ ಅಂದ್ರ ಈ ಮಶೀಬನಾಳ ವಿದ್ಯಾನ ಬೀಸುಕಲ್ಲ ತಾನ ತಿರುಗೈತಿ ಈಕಿ ಬೀಸುಕಲ್ಲ ಇಲ್ಲೇ ತಿರುಗ್ಯದ ಹೌದು ಯಾರದ ಆಶೀರ್ವಾದ ಯಾರ್ದ ನನ್ನ ಮಲ್ಲಿಕಾರ್ಜುನ ಅಲ್ಲೇ ಕೂತ ಆಶೀರ್ವಾದ ಮಾಡಿದ ಆ ಬೀಸುಕಲ್ಲ ತಾನೇ ತಿರುಗೈತಿ ಒಂದು ಚೀಲ ಜ್ವಾಳ ಎಲ್ಲ ಹಿಟ್ಟಾಗಿ ಬಿದ್ದೈತಿ ಮಲ್ಲಮ್ಮ ಕೇಳ ಎಲ್ಲಮ್ಮ ಆದ್ಲಕ್ಕಿ ನೀ ಸುಮ್ ಹೂವನು ಮರೇ ಮತ್ತೆ ಎಲ್ಲಮ್ಮ ಬೇಕಲ್ಲ ಮುಂದ ಬರ್ಲಿ ಆದ್ರ ಆಕಿ ಹೇಳ್ತಾ ಹೇಮರೆಡ್ಡಿ ಮಲ್ಲಮ್ಮನ ಎಬ್ಸ್ಬೇಕಂತೇಳಿ ನೆಸಿಗಿನಾಗ ಹತ್ತಿ ಬಂದು ನೋಡ್ತಾಳು ಒಂದು ಚೀಲ ಜ್ವಾಳ ಎಲ್ಲ ಹಿಟ್ಟಾಗಿ ಬಿದ್ದೈತಿ ಅದನ್ನ ನೋಡಿ ಹುಚ್ಚ ಹಿಡ್ದ ನಿತ್ತಳ ಆಕಿ ಹತ್ತಿ ಏನಂತಾಳಪ್ಪ ಹತ್ತಿ ಹುಚ್ಚ ಹಿಡ್ದ ನಿತ್ತ ಮಲ್ಲಮ್ಮನ ಎಬ್ಸ್ತಾಳೆ ಮಲ್ಲಮ್ಮ ಏನು ಮನುಷ್ಯ ಅದೀವನ ದೆವ್ವದಿವಿ ಏನಿದ ಅಂದ್ಬಿಟ್ಳು ಅವಾಗ ಮಲ್ಲಮ್ಮ ಹಿಟ್ಟು ನೋಡಿ ಗಾಬರಿ ಅಕ್ಕ ಏನಂತಾಳಪ್ಪ ಅವಾಗ ನಾರ ಇದನ್ನ ಹಿಟ್ಟು ಬೀಸಿಲ್ಲ ಇದನ್ನ ಯಾರು ಇದನ್ನೆಲ್ಲ ಮಾಡ್ಯಾರ ಅಂತೇಳಿ ಮಲ್ಲಿಕಾರ್ಜುನ ಜ್ಞಾನ ಮಾಡಿದಾಗ ಯಪ್ಪ ಇವತ್ತು ನನ್ನ ಕಷ್ಟ ಬರೀಲಿ ಮಾಡಿದಪ್ಪ ಭಗವಂತ ನಿನಕಿತ್ರ ದೊಡ್ಡವ್ರಿ ಜಗತ್ತದಾಗ ಯಾರು ಇಲ್ಲ ಅಂತ ಹೇಳ್ತಾಳಕ್ಕೆ ಮಲ್ಲಮ್ಮ ಹೇಳ್ತಾಳಲ್ಲ ಏನು ಮಾಡ್ಯಾಳ ಏನೇನು ಮಾಡ್ಯಾಳ ಇಟ್ಟೆಲ್ಲ ಮಾಡಿದ್ರು ಸಹಿತ ಏನಾಗೈತಿ ಅವಾಗಿಕ್ಕೆ ಭಕ್ತಿಗೆ ಮೆಚ್ಚಿ ಮಲ್ಲ ಹೇಳ್ತಾನೆ ಏನು ಬೇಡ್ತಿ ಬೇಡ ಮಲ್ಲಮ್ಮ ಅಂದ ಏನ್ ಬೇಡ್ತಿ ಬೇಡ ಏನ್ ಬೇಡ್ತಿ ಬೇಡ ಮಲ್ಲಮ್ಮ ನಿನ್ನ ಭಕ್ತಿಗೆ ಒಲವೇನೆ ಅಂದಾಗ ಈ ಮಶೀಬನಾಳ ಮಲ್ಲಮ್ಮ ಏನತ್ತ ಬೇಡ್ತಾಳ ಮಾಸ್ತರ್ ಏನ್ ಬೇಡ್ತಾಳಪ್ಪ ಕೈ ಮುಗದ ಬಿದ್ದಾಳ ಆತನ ಪಾದಿಗೆ ಕೈ ಮುಗದ ಬಿದ್ದಾಳ ಆತನ ಪಾದಿಗೆ ಬಡತನ ಬ್ಯಾಡ ನನ್ನ ರೆಡ್ಡಿ ಜಾತಿಗೆ ಇಲ್ಲ ಅಂತೇಳಿ ಬೇಡ್ಕೊಂಡಾಳು ಇಲ್ಲೋ ಬೇಡ್ಕೊಂಡಾಳ ಹೌದು ಯಾಕ್ರಿ ದೈವದವ್ರು ನೀವು ಎಲ್ಲ ಕೂತಾರಿಲ್ಲ 6 ಶಾಸ್ತ್ರ 18 ಪುರಾಣ 4 ವೇದಗಳೆಲ್ಲ ಆಡದ್ ಕುರ್ದರಿ ಬೇಡ್ಕೊಂಡ ಮಲ್ಲಮ್ಮ ಬೇಡ್ಕೊಂಡಾಳ ಇಲ್ಲ ಬೇಡ್ಕೊಂಡಾಳ ಮತ್ತ ಕರೆ ಈ ಮಶೀಬನಾಳ ವಿದ್ಯಾನಿ ಎಲ್ಲಾರ ಕರೆನ ಹೆಣ್ಣು ಹೆಚ್ಚು ಮಾಡಕ್ಕಿದ್ದೆ ಅಂದ್ರ ಹೇಮರೆಡ್ಡಿ ಮಲ್ಲಯ್ಯನ ತೇಕ ಬೇಡ್ಕೊಂದಿಲ್ಲ ಅಂತೇಳಿ ವಾದ ಮಾಡು ಇವತ್ತು ನೀ ಹೆಚ್ಚಾಗಿ ಹೋಗ ನಾ ಏನು ಬೇಡ ಅಂದ ಇದನ್ನ ಸುಳ್ಳು ಮಾಡಿ ಹೋಗಲ್ಲ ಹೆಚ್ಚಾಗಿ ಮಲ್ಲಯ್ಯನ ತೇಕ ಬೇಡ್ಕೊಂದಿಲ್ಲ ಆಕೆ ವರ ಬೇಡ್ಕೊಂದಿಲ್ಲ ಅವನು ಮಲ್ಲಿಕಾರ್ಜುನ ಸ್ತುತಿ ಆಕೆ ಮಾಡಿಲ್ಲ ಅವನು ಭಕ್ತಿ ಮಾಡಿಲ್ಲ ಅಂತ ಹೇಳು ಇವತ್ತು ನೀ ಹೆಚ್ಚಾಗಿ ಹೋಗ ಮಲ್ಲಮ್ಮ ಹೇಳ ಹೋಗ ಆದ್ರ ನೋಡೋಣ ಹೆಂಗ ಬರ್ತಾರೇನ ಆದ್ರ ಇದನ್ನ ಎಲ್ಲಾ ಬಿಟ್ಟು ಬ್ಯಾರೆ ವಿಷಯ ಮತ್ತೇನು ಕೇಳ್ತಾರಪ್ಪ ಈಕೆ ಹಡದಾಳತ್ತ ಇದು ಅಂತ ಹಡದಿದ್ದೆ ಬಲೆ ಜಲ್ದಿ ತರ್ತಾಳ ಮತ್ತ ಒಟ್ಟ ಗಂಡ ಬೇಡ ಅಂತ ಹೇಳ್ತಾಳ ಗಂಡ ಬೇಡ ಅಂತ ಹೇಳ್ತಾಳ ಗಂಡ ಬೇಡ ತಕ್ಕರೆ ಹಡದಾಳತ್ತ ಅದು ಒಂದು ಬಿರಿ ಅದ ಹಡದ ಏನು ಮಾಡ್ಯಾಳತ್ತ ಕೂಸನ ಹಡದ ನೀನ್ ತಾಯಿಗೇನಿ ಅಂದ್ರ ಜಗತ್ತದಾಗ ನಾ ದೊಡ್ಡಕ್ಕೆದನಿ ಅಂತ ಹೇಳ್ತಾಳ ಹೇಳ್ಯಾಳ ದೊಡ್ಡಕ್ಕೆದಿನ ದೊಡ್ಡಕ್ಕೆದಾಳಂತ ಎದ್ರಾಗ ಹಡದಾಳಂತ ಅದನ್ನು ಮಾಡ್ಯಾಳ ನೀ ಹಡದಿ ಕೂಸನ ಜ್ವಾಕಿ ಮಾಡೇದಿ ಹಡದಿ ಕೂಸನ ಜ್ವಾಕಿ ಮಾಡೇದಿ ಅದನ್ನ ಒಪ್ಕೋ ಅಂತ ಮಾತೈತಿ ಹೌದು ನೀ ಹಡದಿ ಕೂಸನ ಜ್ವಾಕಿ ಮಾಡೀನಿ ಅದಕ್ಕೆ ನಾ ಇಲ್ಲ ಅಂದಿಲ್ಲ ಆದ್ರ ನಂದು ಒಂದು ಮಾತೈತಿ ಹೆಂಗಪ್ಪ ನೀ ಹಡದಿ ಕೂಸನ ಜ್ವಾಕಿ ಮಾಡೇದಿ ಮಾಡಿದ ಆದ್ರ ಯಾರದಿಂದ ಹಡದಿ ಹೆಂಗ ಹಡದಿ ಬೇಕಲ್ಲ ಬೇಕಲ್ಲ ಏನ್ ಹಂಗ ಆಕೈತೇನ ಏನ ಒಬ್ಬರು ಹಂಗೆ ಬರ್ತದ ಹಂಗ ಬರಂಗಿಲ್ಲ ನೀ ಹಡದಿ ಕೂಸನ ಜ್ವಾಕಿ ಮಾಡೇದಿ ಯಾರದಿಂದ ಹಡದಿ ಇದನ್ನ ಒಂದ ಹೇಳಿ ಹೋಗುತ್ತಾನ ನಿನ್ನ ನೆಗ್ ತೆಗೆದು ಹೋದಿನ ವಿದ್ಯೆ ಬರೋಬ್ಬರಿ ಇದೇ ಹೇಳ ಅಲ್ಲ ಯಾರ ಜೋಡಿಯರು ವಾದ ಮಾಡಿದಂಗ ನಾನು ಜೋಡಿ ಮಾಡಬೇಡಿ ಅದು ಮೊದಲ ಕಣದಾಳ ಹುಲಿ ಐತಿ ಇದು ಅಕಾಡಿದ ರಾಯಬಾಗ ಅಲ್ಲಿ ಬಂದೈತಿ ಈಕೀಗ ಗೊತ್ತಾಗಿಲ್ಲ ಇದು ಈ ಕಡೆ ಡೋಣ್ಯಾಗ ಓಡ್ತದ ಡೋಣ್ಯಾಗ ನೋಡ್ಯಾಳ ಕೊಳಚಿ ನೋಡ್ಯಾಳ ಉಳ್ಳಾಡ್ಬೇಕನ್ನಕೈತಾಳ ಹಂಗೇನ್ ಮಾಡಬೇಡ ನಾಟಕ ಹಾದಿ ಇಡಿ ಯಾಕಂದ್ರೆ ನುಡಿದರೆ ಮುತ್ತಿನ ಹಾರದ ಅಂತಿರಬೇಕು ಅಂತ ಹೇಳ್ತಾರಲ್ಲ ಮಾತಾಗಿರ್ಬೇಕು ಮಾತು ಗಾತಾಗಬಾರ್ದು ವಿದ್ಯೆ ಇವತ್ತು ಮಾತಾಗಿರ್ಬೇಕು ಯಾಕಂದ್ರೆ ನಿನ್ನ ದಾರಿ ಹೆಂಗ್ ಹೋಗೈತಿ ನಿನ್ನ ಗಾಡಿ ಹೆಂಗ್ ಹೋಗೈತಿ ನೋಡ ಹಂಗ ನಮ್ಮದು ಬರೋದು ಐತಿ ಗಾಡಿ ನಮ್ಮದು ಬರೋದು ಹಂಗೆ ಅದಕ್ಕ ಜಗತ್ತದಾಗ ಅಪ್ಪ ಅಂದ್ರ ದೊಡ್ಡ ಅಂದ್ರ ಈಗ ಹಡದಾಳತ್ತ ಹೇಳ್ಯಾಳಲ್ಲ ಅದಕ್ಕೆ ನಾವೊಂದು ಮಾತು ಹೇಳ್ತಾನ ಅಪ್ಪ ಹೆಂಗೆ ಹೆಚ್ಚಿನ ನಾವು ದೊಡ್ಡ ಇವತ್ತು ಏನ್ ಮಾಡ್ತಾನು
ಮಗನ್ನ ಏನ್ ಮಾಡ್ತಾನಂದ್ರ ಹೆಗಲಿ ಮ್ಯಾಲ ಕುಣಿಸ್ಕೊಂಡಿ ಜಗ ಎಲ್ಲ ತೋರಿಸ್ತಾನ. ಹಾ ಅಪ್ಪ ಯಾಕಂದ್ರ ನಾ ನೋಡ್ಲಾರ್ದಂತ ಜಗತ್ತ ನನ್ನ ಮಗ ನೋಡ್ಲಿ ಅಂತ ಹೇಳಿ ಅಪ್ಪ ಹೆಗಲ ಮ್ಯಾಲ ಕುಣಿಸ್ಕೋತಾನು. ಅದಕ್ಕ ಅಪ್ಪ ದೊಡ್ಡ ಹವ ಅದ. ಹಾ ಹೌದ್ರಲ್ಲ. ನಾವು ಓದಲಾರ್ದಂತ ಓದ ನನ್ನ ಮಗ ಓದಲ್ಲ ಅಂತೇಳಿ ದೊಡ್ಡ ಸಾಲಿ ಕಲಿಸಿ ದೊಡ್ಡ ಸಾಹಿಬನ ಮಾಡ್ತಾನು. ಅದಕ್ಕ ಅಪ್ಪ ಹೆಚ್ಚಿನ ಅದ. ಹೌದ್ ಹೆಚ್ಚಿನ ಅನ್ನಲ್ಲ. ಯಾಕಂದ್ರೆ ನನ್ನ ಪರಮಾತ್ಮ ಏನ್ ಮಾಡ್ಯಾನ? ಏನ್ ಮಾಡ್ಯಾನ? 74 ಲಕ್ಷ ಜೀವ್ರ ರಾಶಿ ಎಲ್ಲ ಹುಟ್ಟಿಸಿ ಅದಕ್ಕೊಂದೊಂದು ಕಾಯಕ ನೇಮಿಸಿ ಅವದಕ್ಕೆ ಅನ್ನ ಹಾಕವ ಅವದಾನು, ಅದನ್ನು ಉಪವಾಸ ಕೆಡುವ ಅವದಾನು. ಅದಕ್ಕೆ ಬೇಡದಂತದ ಎಲ್ಲಾ ಭಾಗ್ಯವನ್ನು ಕೊಡವು ನನ್ನ ಭಗವಂತದಾನು. ಅದಕ್ಕೆ ದೇವರ ಹೆಚ್ಚಿನ ಅದ. ಹೌದು ಬರೋಬರಿ ಅದಲ್ಲ. ಅದಕ್ಕೆ ಈಕಿಗೆ ಅದ ಬರಂಗಿಲ್ಲ. ಈಕಿಗೆ ಬರೋದಿಲ್ಲ. ಅದಕ್ಕೆ ನೀ ಹಡದನತ್ತ ಹೇಳ್ತಿ. ಯಾರದಿಂದ ಹಡದಿ ಇದನ್ನ ಒಂದ ಹೇಳು ವಿದ್ಯೆ. ಇದು ಒಂದ ಹೇಳು ಒಟ್ಟ ರಾತ್ರಿ. ಅದಕ್ಕೆ ಸಣ್ಣ ಹಂಗ ನಡಿಲಿ ಮಾಸ್ತರ. ರಾತ್ರಿ ಬೆಳಗಾನ ಇದು ಒಂದ ಹೇಳಿ. ಬಾಲಕೃಷ್ಣನ ತಿಳಿದಿಲ್ಲ ಗೋಪೆರಲ್ಲ ಮಾಡತಿದ್ರು ಸ್ನಾನ, ಗೋಪೆರಲ್ಲ ಮಾಡತಿದ್ರು ಸ್ನಾನ. ಕೊಳಲ ಉದಾನ ಸೀರೆ ಗಿಡ ಏರಿ ಕುಂತಾವ ಮುಂದ ಕೇಳರೇದನ. ಸರಿಯಂತಿ ಶಂಭು ಬಲ್ಲನ ನಾಯರೋದ ಸೀರೆ ಕೊಡವಾಲೇನ, ನಾಯರೋದ ಸೀರೆ ಕೊಡವಾಲೇನ. ಸೀರೆ ಇಲ್ಲದ ಇವರು ನೀರಾಗ ಕುಂತಾರ ಕಾಯವ ಭಗವಾನ. ಸೀರೆ ಇಲ್ಲದ ಇವರು ನೀರಾಗ ಕುಂತಾರ ಕಾಯವ ಭಗವಾನ. ಕವಿಯ ಕಪನ ಕಿರಣಗಳಿಗೆ ಮಾತಾಗುವುದೇನ, ಕಿರಣಗಳಿಗೆ ಮಾತಾಗುವುದೇನ. ಮಗ್ಯಾನ ವಸ್ತಾದ ವಜ್ರದ ನುಡಿ ಕೇಳಿ ನಾಗೆ ಹೋಗ್ಯಾಳ ಸುಮನ. ಮಗ್ಯಾನ ವಸ್ತಾದ ವಜ್ರದ ನುಡಿ ಕೇಳಿ ನಾಗೆ ಹೋಗ್ಯಾಳ ಸುಮನ. ಪದ ಏನ ತಾಡ್ತಾಳ ಹೆಣ್ಮಗಳ. ಏನ್ ಹೇಳ್ಯಪ್ಪ? ಬಾಳ ಚಂದ ಹೇಳ್ತಾಳ. ಬಾಳ ಚಂದ ಹೇಳ್ಯಾಳಲ್ಲ. ದೇವರಂತ ಬಾಯಿ ಮಾಡತ್ತೀರಿ, ಎಲ್ಲಿ ಅದಾನ ನೀನು ದೇವರ? ಹೌದ್ ಅಂತ ಕೇಳಾಕೈತಿ. ಕೇಳ ದೇವ್ರು ತೋರ್ಸಕ್ಕೆ. ಯಾಕಂದ್ರೆ ನನ್ನ ದೇವ್ರು ಎಲ್ಲಿ ಇರುತ್ತಾನ ಎಂಥವದಾನ ಅನ್ನುವಂಥದ್ದು ಹೆಣ್ಮಗಳಿಗೆ ಗೊತ್ತಿಲ್ಲಾಗೈತಿ. ಅದಕ್ಕೆ ನಾ ಮೊದಲು ನಿನ್ನೇನು ಕೇಳಿ ಅನ್ನುವಂಥದ್ದು ಅರ್ಥ ಮಾಡ್ಕೋ ವಿದ್ಯಾಶ್ರೀ. ಹೌದು ಏನು ಕೇಳೇನಪ್ಪ ಹೆಣ್ಮಗಳನ್ನ? ಏನು ಕೇಳಿರಪ್ಪ? ಪ್ರಥಮದಾಗ ನಿಮ್ಮ ಅವ್ವ ಇದ್ದದ ಖರೆ ಇತ್ತಂದ್ರ ಆಕಿಗೆ ತಾಯಿ ಯಾರು, ತಂದೆ ಯಾರು, ಬಂದ್ ಯಾರು, ಬಳಿ ಯಾರು, ಗಂಡ ಯಾರು, ಮಕ್ಕಳು ಯಾರು ಅದಾರು ಅಂತ ಕೇಳಿದ್ನಿ. ಅದಕ್ಕೆ ಹೆಣ್ಮಗಳು ಏನು ಕೇಳ್ತಾಳ? ಮತ್ತೆ ಅದಕ್ಕೆ ಏನು ಹೇಳ್ತಾಳು? ಪ್ರಕೃತಿ ಅನ್ನೋದ ಒಂದು ಹೆಣ್ಣು ಐತೆ. ತಂದಾಳ ಪ್ರಕೃತಿ. ಏನ್ ತಂದಾಳು? ಪ್ರಕೃತಿ ಏನ? ಪ್ರಕೃತಿ. ಪ್ರಕೃತಿ. ನೀನು ಅಲ್ಲೇ ಹೋಗಿದ್ದೇನೆ ಸಾಲಿ ಕಲಿಯಾಕ? ಶಾಲೆಗೆ ನಂದು ಹಂಗಲ್ಲದ. ಪ್ರಕೃತಿ ಅನ್ನುವಂಥದ್ದು ಒಂದು ಹೆಣ್ಣು ಐತತ್. ಹೌದು ಹೇಳ್ಯಾರಲ್ಲ. ಅದ್ರಾಗ ಎಲ್ಲ ಹುಟ್ಟೈತತ್. ಅದ್ರಾಗ ಎಲ್ಲ ಹುಟ್ಟ. ಪ್ರಕೃತಿ ಅನ್ನುವಂಥದ್ದು ಹೆಣ್ಣತ್ ನೀ ಹೇಳ್ತಿ. ಆ ಪೃಥ್ವಿ ರಾಜ ನಿನ್ನ ಪ್ರಕೃತ. ಮೊದಲ ರಾಜ ಬೇಕ. ಪೃಥ್ವಿ ರಾಜ. ಹೌದು ಎಂದಾಗಡೆ ನನ್ನ ಪ್ರಕೃತ ಎಲ್ಲಿಂದ ತಂದ ವಿದ್ಯಾ? ಎಲ್ಲಿ ತಂದಿಲ್ಲ ಪ್ರಕೃತ. ಅಪ್ಪನ ಬಿಟ್ಟು ನಿಮ್ಮ ಇಲ್ಲ. ಹೌದು ಜಗತ್ತದಾಗ ಅಪ್ಪನ ಮೊದಲ ಅವನದಿಂದ ಎಲ್ಲ ಹುಟ್ಟೈತ ನೀನ ಒಪ್ಕೊಂಡು ಹೋಗಿದಿ. ಹೌದು ಏನೇನು ಹುಟ್ಟೈತ? ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಭಜ 21 ಲಕ್ಷ, ಉದ್ಬೀಜ 21 ಲಕ್ಷ. ಎಲ್ಲ ಅವನಿಂದ ಹುಟ್ಟೈತ ಒಪ್ಕೊಂಡು ಹೋಗ್ಯಾಳ. ನೀವು ಇಲ್ಲಿ ಅದರಿ ಹೇಳೇ ಹೋಗ್ಯಾಳಲ್ಲ ಇನ್ಕ.
ಮತ್ ಎಲ್ಲ ಅವನಿಂದ ಹುಟ್ಟೈತಿ ಅಂದ್ರ ನಿಂದ ಏನೈತಿ ಅಂತ ಕೇಳಿನ್ಯ ಹಾ ಹೌದು ಅದನ್ನೇನ್ರ ಹೇಳೋಣ ಅದು ಹೇಳಕ್ ಬರೋದಿಲ್ಲ ಆಕಿಗೆ. ಅದಕ್ಕೆ ಹೇಳ್ತಾಳ ಹೆಣ್ಮಗಳ ಇದನ್ನ ಎಲ್ಲ ಇಲ್ಲೇ ಬಿಟ್ಟ ಹೌದು 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 ಬಿಟ್ಟ ಇದನ್ನ ಎಲ್ಲ ಇಲ್ಲೇ ಬಿಟ್ಟಳು. ಆದ್ರ ಇನ್ನೊಂದು ಮಾತು ಕೇಳ್ತಾಳ, ನೀ ಗಂಡ ಆಗ್ಬೇಕಾದ್ರ ಯಾರಿಂದ ಆದಿ? ಹಾ ಗಂಡ ಆಗ್ಬೇಕಾದ್ರೆ ಕೇಳಲ್ಲ. ಹೌದು ದೊಡ್ಡ ಪ್ರಶ್ನೆ ಆಗೈತಿ ಈಗ. ಇದು ಒಂದೇ ಪ್ರಶ್ನೆ ದ್ವಾರ ಹಾಕಿದು. ವಿದ್ಯಾ ನಿನಗ ಜೇರ ಕಡ್ತ ಹೇಳ್ತಂತ ತಿಳ್ಕೊ. ಇವತ್ತು ನೀ ಎಲ್ಲಾರ ಶಾಸ್ತ್ರ ಪುರಾಣದಾಗ ಬಂದಿ ಅಂದ್ರ ಇದ್ರದಾಗ ಬೇರೆ ಐತಿ. ಹೌದು 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 ಹೌದು. ಮತ್ ನೀ ಜೇರ ಕಡ್ತ ಎಲ್ಲಾರ ಕೌದಿ ಪುರಾಣದಾಗ ಬಂದಿ ಅಂದ್ರ ಕೌದಿ ಹರಿತನ ಬಿಡಂಗಿಲ್ಲ. ಕೌದಿ ಪುರಾಣಕ್ಕೆ ಮುಂದದೇವ್ ನಾವು. ಕೌದಿ ಪುರಾಣಕ್ಕೆ ಬರಾಕ್ ಹೋಗಬೇಡ. ಅದಕ್ಕೆ ಹೇಳ್ತಾ ಏನಂತಾರಪ್ಪ, ನೀ ಮದುವೆ ಆಗ್ಬೇಕಾದ್ರೆ ಏನ್ ಹಂಗಾಗಿಲ್ಲ, ಗಂಡ ಆಗ್ಬೇಕಾದ್ರೆ ನೀನ್ ಹಂಗಾಗಿಲ್ಲ. ತಾಳಿ ಕಟ್ಟಿದಾಗ ನೀ ಗಂಡ ಆತ ಬಂದ ತಗೋ ಮಸ್ತ್. ಅವಾಗ ನೀ ಗಂಡ ಅನ್ಕೋತನ ನೀ ಗಂಡ ಅಲ್ಲ ಅಂತ ಹೇಳ್ತಾಳೆ. ಹೌದು ಹೌದು ಹೇಳಲ್ಲ ಈ ಕೇಳ್ತಾಳೆ ಹಂಗೆ ಈಕಿ. ತಾಳಿ ಕಟ್ಟಿದಾಗ ನೀ ಗಂಡ ಅನ್ಕೋತನ ನೀ ಗಂಡ ಅಲ್ಲ ಅಂತ ವಿದ್ಯೆ ಹೇಳ್ತಿ. ಆದ್ರೆ ನಿನಗ ತಾಳಿ ಕಟ್ಟಲಾರ್ದ ಬಾಳ ಥಮದಲ್ಲಿ ಗಂಡ ಆಗೇನಿ, ನೀ ಅಲ್ಲೇ ಮರ್ತಾ ಇದಿ. ಎಲ್ಲೆಲ್ಲ ಗಂಡ ಆಗ್ಯಪ್ಪ? ತಾಳಿ ಕಟ್ಟಲಾರ್ದನ ಗಂಡ ಆಗೇನಿ. ಎಲ್ಲೆಲ್ಲಿ ಈ ಇಲಾಖೆ ಹೇಳಂದ್ರ ನಾವು ಇಲ್ಲೇ ಹೇಳೋಣ. ಇಲ್ಲೇ ಹೇಳೋ ನಾವು. ಯಾಕಂದ್ರೆ ಇವತ್ತು ವಿದ್ಯಾಶ್ರೀ ಹೆಣ್ಣು ಹಡದಾಳ. ಹೆಣ್ಣು ಹಡದ ಆಕೆ ದೊಡ್ಡಕ್ಕೆ ಆದ ಮೇಲೆ ಒಂದು ಊರಿಗೆ ಮಾಡಿ ಕೊಟ್ಟಾಳ. ಮತ್ತೊಂದು ಊರಿಗೆ ಮಾಡಿ ಕೊಟ್ಟಾಳ. ವಿದ್ಯಾಶ್ರೀ ಮಾಡಿ ಕೊಟ್ಟಾಳ ಒಂದು ಹುಡುಗಿನ. ಮಾಡಿ ಕೊಟ್ಟ ಮೇಲೆ ಆಕೆ ಒಂದು ವರ್ಷ ತುಂಬು ಊಟಿಗೆ ಗಂಡ ಕೂಸನ ಹಡದಾಳ ದವಾಖಾನ್ಯಾಗ. ದವಾಖಾನ್ಯಾಗ ಹಡದಾಳ. ಗಂಡ ಕೂಸನ ದವಾಖಾನ್ಯಾಗ ಹಡದಾಳು. ಆಕೆ ಹೊತ್ತ ಮನೆಗೆ ಹಡದಳು. ಈಕಿಗೆ ಹೊತ್ತೇರಿಗೆ ಗೊತ್ತಾತ ಮಶೀಬನಾಳ ವಿದ್ಯಾಗ. ಈಕಿಗೆ ಮುಂಜಾನೆ ಗೊತ್ತಾಗ್ಯದ ಮಗಳ ಹಡದಾಳ ದವಾಖಾನ್ಯಾಗ ಅನ್ನೋದು ಗೊತ್ತಾತು. ಮತ್ತೆ ನೋಡ್ಬೇಕಾದ್ರೆ ದವಾಖಾನಿಗೆ ಹೋಗಬೇಕಲ್ಲ. ಹೋಗಬೇಕಲ್ಲ. ಹೊತ್ತೇರುದ್ರೊಳಗ ಹೋಗಿ ದವಾಖಾನ್ಯಾಗ ನಿತ್ತಳಿ ವಿದ್ಯಾಶ್ರೀ. ನಿತ್ತಾಗ ಕೇಳ್ತಾಳ ಮಗಳನ್ನ, ಏನಂತಾರಪ್ಪ? ಏನ ತಂಗಿ ಬಾಳ ತ್ರಾಸ ಆತನ, ಏನ್ ಹಡದಿ ತಂಗಿ ಅಂತ ಕೇಳ್ತಾಳ ವಿದ್ಯಾಶ್ರೀ. ಏನ್ ಹಡದಿಯ ತಂಗಿ ಅಂತ ಕೇಳ್ತಾಳ. ಏನ್ ಹಡದಾಗ ತಂಗಿ ಅಂದಾಗ ಈಗ ತಂಗಿ ಏನ್ ಹೇಳ್ತಾಳ ಮಗಳ? ಏನ್ ಹೇಳ್ತಾರಪ್ಪ? ಏನಿಲ್ಲ ಬಾಯವ್ವ ನಿನ್ನ ಗಂಡ ಹುಟ್ಟ್ಯಾನ. ಎಳಿ ಗಂಡ ಇದು ಬೇರೆ ಗಂಡ. ಇಲ್ಲಿ ಅಲ್ಲ ಸಣ್ಣ ಗಂಡ ಆಗೈತಲ್ರಿ. ಗಂಡ ಆಗ್ಯಾನಲ್ಲ ಅಲ್ಲಿ. ಈಗ ಹೋಗ್ಯಾಳ ದವಾಖಾನಿಗೆ. ಹೋಗಿ ಮಗಳನ್ನ ಕೇಳ್ತಾಳ, ಏನ್ ಹಡದ ತಂಗಿ? ಹೌದು ಹೌದು ಹೌದು. ಏನಿಲ್ಲ ಬಾಯವ್ವ ನಿನ್ನ ಸಣ್ಣ ಗಂಡ ಹುಟ್ಟ್ಯಾನ. ಏನಾವ ನಿನಗ ತಾಳಿ ಅದು ಕಟ್ಟ್ಯಾನ ನವೈದ್ಯ. ಮತ್ ಹೆಂಗ ಗಂಡ ನವೈದ್ಯ? 100 ಮಂದಿನ ಕರ್ಕೊಂತಾನ ನೀನ್ ನೋಡಾಕದು. ಹಂಗೇನು ಇಲ್ಲಲ್ಲ. ಏನು 1000 ಮಂದಿ ಕೂಡಿ ಅಕ್ಕಿ ಕಾಳು ಹೋದಾರಲ್ಲ. ಏನೇನಿಲ್ಲ. ಮತ್ ಗಂಡ ಆಗ್ಯಾನೋ ಇಲ್ಲೋ? ಗಂಡ ಆಗ್ಯಾನಲ್ಲ ಇಲ್ಲಿ. ಹೌದು ಹೌದು. ಇಂಥವೆಲ್ಲ ಬಾಳ ಅದಾವ ವಿದ್ಯೆ. ಇನ್ನ ನಿನಗ್ ಗೊತ್ತಾಗಿಲ್ಲ. ಆದ್ರೆ ತಾಳಿ ಕಟ್ಟಲಾರ್ದ ನೀ ಎಲ್ಲಿ ಗಂಡ ಆಗ್ಯಾದ ತೋರಿಸಿದಿ. ಅದಕ್ಕೆ ತಾಳಿ ಕಟ್ಟಲಾರ್ದ ನಿನಗ ಅಲ್ಲಿ ಗಂಡ ಆಗ್ಯಾನ ಅನ್ನುವಂಥದ್ದು ನಿನ್ನ ಪ್ರಶ್ನೆಗೆ ಉತ್ತರ ಇಲ್ಲಿ ಬಿಡುಗಡೆ ಆಗೈತಿ. ಇದು ತಗೋ ಪ್ರಶ್ನೆ ಉತ್ತರ. ಮಾತು ಕೂಸು ಹುಟ್ಟಿದ ಮೇಲೆ ಎಲ್ಲೋ ಪಂಚಾಂಗ ನೋಡಕ್ ಹೋದ್ರ ದುಡ್ತಮ್ಮ ಎಲ್ಲ ಒಟ್ಟಾಟಿಕಂದ್ರ ಬ್ಯಾಡಗಪ್ಪ ಮಾಸ್ತರ್. ಒಟ್ಟು ಗುತ್ತಿಗೆ ಹಿಡಿಬೇಡ. ಒಟ್ಟಾಟೆ ಗುತ್ತಿಗೆ ಹಿಡಿಬೇಡ. ಅಟ್ಟ ಸುಮ್ಮ ನೋಡಿ ಎಳಿ ತೆಗಿಬೇಕಾಗೈತಿ. ಬಾಳ ಕೇಳಕರ ಅದ್ರಾಗ ನೋಡಿ ಎಳಿ ತೆಗಿನು. ಅದಕ್ಕೆ ಪದ ಬಾಳ ಚಂದ ಹಾಡ್ಯಾಳ. ಏನಂತಾರಪ್ಪ? ಅದಕ್ಕೆ ಮುಂದೆ ಹೋಗ್ಲಿ ಒಂದಿತ್ತಪ್ಪ. ಅಕ್ಕಿ ಆಗಲಾಗ ಕಾತಿ ಬಿದ್ದೈತಿ, ಖರೆ ಮಂದಿ ಆಗಲ್ಲ ನಾ ತೆಗಿಯಾಕ ಹೊಂಟ. ಒಟ್ಟ ಆಗಲ್ಲ ಕಾತಿ ನೋಡ್ಕೊಂಡಿಲ್ಲ. ಹಂಗೇನು ಮಾಡಬೇಡ ವಿದ್ಯಾಶ್ರೀ. ಮೊದಲು ನಿನ್ನ ಅಗಲಾಗ ಬಿದ್ದಂತ ಕತ್ತಿ ಮೊದಲು ತಕ್ಕೋ. ಹೌದು ಹೌದು ಹೌದು. ಹಿಂದಾಗಡೆ ಯಾರಿಗಣತಿ ಅವನು ಅದೊಂದು ತಗದ ಬೇರೆ ಐತಿ. ಆದ್ರೆ ಇಂಥ ಕೆಲಸ ಮಾಡಕ್ ಹೋಗಬೇಡ ಅಂತ ಜ್ಞಾನಿ ಆದ್ರು ಹೇಳುತ್ತೆ. ಹೌದು ಹೌದು ಹೇಳ್ಯಾರಲ್ಪ. ಅದಕ್ಕೆ ಪ್ರಥಮದಾಗ ನಿನ್ನ ಪರಮಾತ್ಮ ಎಲ್ಲದಾನ ನೀರು ನೀರಾಕಾರ ಆಚ ಕಡೆ ಅವ ಹೆಂಗಿದ್ದ. ಈ ಸೃಷ್ಟಿ ಎಲ್ಲ ತಯಾರು ಮಾಡ್ಯಾನ, ಅದೆಲ್ಲ ಬರಾಬರಿ ಐತಿ. ಆದ್ರ ಅವನು ಯಾರು ಸಜ್ಜು ಮಾಡ್ಯಾರು ಅಂತ ಕೇಳ್ತಾಳ. ಹೌದು ಹೌದು ಕೇಳ್ಯಾರ. ನೋಡು ಅವನು ಯಾರೋ ಸಜ್ಜು ಮಾಡಿಲ್ಲ, ಸ್ವತಃ ಉದ್ಭವಿಷ್ಯಾನ. ಹೌದು ಹೌದಲ್ಲ. ಅದಕ್ಕೆ ಅವನಿಗೆ ಉದ್ಭವ ಮೂರ್ತಿ ಅಂತ ಕರೀತಾರ. ಹೌದು ಹೌದು ಹೌದು. ಸ್ವಯಂಭೂ ಅಂತ ಕರೀತಾರ. ಅವನು ಯಾರೂ ತಯಾರು ಮಾಡಿಲ್ಲ, ಈ ಜಗತ್ತನ ಅವನಿಂದ ಹುಟ್ಟೈತಿ ಅಂತ ಜ್ಞಾನಿಗಳು ಹೇಳ್ತಾರ. ಹೌದು ಹೌದು ಹೇಳ್ಯಾರ. ಆದ್ರೆ ಈ ಹೆಣ್ಮಗಳಿಗೆ ತಿಳಿವಾತು. ಏನತ್ತಪ್ಪ? ಅದಕ್ಕೆ ನಿನ್ನ ದೇವರಂದ್ರ ಎಲ್ಲಿ ಅಂತ ಕೇಳ್ತಾರ. ಕೇಳ್ಯಾರ. ನನ್ನ ದೇವರಂದ್ರ ಬೇರೆ ಕಡೆ ಹುಡುಕ್ಯಾಡ್ರೆ ಸಿಗಂಗಿಲ್ಲ, ಎಲ್ಲಿ ಹುಡುಕ್ಯಾಡಬೇಕಾಗೈತಿ. ಎಲ್ಲಿ ಹುಡುಕ್ಯಾಡಬೇಕೈತಿ? ನಿನ್ನ ಒಳಗ ನೀ ಹುಡುಕ್ಯಾಡಿದ್ರೆ ದೇವರ ಸಿಗುತ್ತಾನು. ನಿನ್ನಲ್ಲಿ ಹಾನ ನೀನು ನೋಡಿಲ್ಲ, ಎಲ್ಲಿ ಹುಡುಕಿದರಿಲ್ಲ, ಎಲ್ಲೆಲ್ಲೂ ಇಲ್ಲ ಅಂತ ಹೇಳ್ತಾರ. ಹೌದು ಹೇಳ್ಯಾರಲ್ಲ. ನಿನ್ನ ಒಳಗದಾನ ದೇವರ.
ಏ ಅದಾನ ಅದಾನ ಆ ದೇವ್ರನ್ನ ಅಲ್ಲೇ ಬಿಟ್ಟು ನೀ ತಲೆ ತೆಳಗ ಮಾಡಿ ಕಾಲ ಮ್ಯಾಲ ಮಾಡಿ ಜೋತಾಡಿದ್ರು ನಿನಗೆ ಸಿಗಂಗಿಲ್ಲ ದೇವ್ರು ಎಲ್ಲೆಲ್ಲೂ ಇಲ್ಲ ಅಂತ ಹೇಳ್ತಾರ. ಹೌದ್ ಹೌದ್ ಹೇಳ್ಯಾರಲ್ಲ. ಅದಕ್ಕೆ ಅನುರಣತ್ರನ ಕಾಷ್ಟದಿಂದ ಭಕ್ತಿ ಇಟ್ಟ ಪರಮಾತ್ಮ ನೀ ಅದೇ ಅತ್ತ ದುಡದೆ ಅಂದ್ರೆ ನಿನಗೆ ದುಡದಷ್ಟು ಕೂಲಿ ಕೊಡ್ತಾನು. ಅವ್ ಇಲ್ಲತ್ತ ನೀ ಎಲ್ಲಾರ ದುಡದೆ ಅಂದ್ರೆ ಅವ್ ನಿನಗೆ ಏನೂ ಕೊಡಂಗಿಲ್ಲ. ಹೌದ್ 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 ಯಾಕಂದ್ರ ಅವ್ ನನ್ನ ಒಳಗದಾನಪ್ಪ ಭಗವಂತ, ಇವತ್ತು ನನ್ನ ಕಾಪಾಡಪ್ಪ, ನನಗೊಂದು ಕಾಯ್ಕ ಕೊಡಂದ್ರೆ ಅವ ಸೃಷ್ಟೇದಿಂದ ನೀನ್ ಏನ್ ಮಾಡ್ತಾನು, ನಿಷ್ಠೇದಿಂದ ಒಂದು ಜಾಗದಾಗ ಹೋಗಿ ನಿನ್ನ ನಿಲ್ಲಿಸ್ತಾನ. ಹೌದ್ 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 ಹೌದು. ಯಾಕಂದ್ರ ಅಂತವ ನನ್ನ ಪರಮಾತ್ಮ ಏ ಅದಾನ ಅದಲ್ಲ ಅವ ಅದಾನತ್ ದುಡದೆ ಅಂದ್ರೆ ನಿನಗೊಂದು 4 ದುಡ್ಡು ಹಾಕಾವು ಹೌದು. ಮತ್ತ ಹೊಟ್ಟಿಗೆ ಅನ್ನೂ ಸಿಗತೈತಿ, ಇರ್ಲಿಕ್ಕ ಏನೂ ಸಿಗಂಗಿಲ್ಲ. ಅವಿದ್ಯಾ ಸೋಮ ಕಾಲೇ ಹೋಗದಾಕದ ನನಗೆ ಹೇಳ್ತಾಳಕ್ಕೆ ಇವತ್ತು ನೀ ಏನು ಇಲ್ದ ಹಂಗ ಹೋಗೋದಾಕೈತಿ ನೋಡತ್ ನನಗೆ ಹೇಳ್ತಾಳ. ನಮಗ ಹೇಳ್ತಾಳ ವಿದ್ಯಾ ಯಾರ ಜಾತ್ರೆಗೆ ಬಂದದಿ ನೀನ್ ನೋಡ್ಕೋ ಮೊದಲು ತಿಳ್ಕೊ ಯಾರ ಜಾತ್ರೆಗೆ ಬಂದಿ. ಆ ಅಜ್ಜನ ತೆಕ್ ದುಡಿಯಾಕ ನೀ ಬಂದದಿ, ನಮ್ಮ ಅಪ್ಪನ ತೆಕ್. ಹೌದ್ 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 ಹೌದು. ಸೋಮ ಕೊಂಟಾಟ ಸೋಮ ತಗೊಂಡ್ ಹೋಗ, ಅದನ್ನೇನು ಮಾಡ್ತಿ ಬಾಯಿ ನನಗೆ ಮಾತಾಡಕ್ ಹೋಗಬೇಡ. ಹೌದ್ ಹೌದ್ ಹೌದು. ಆದ್ರೆ ಇಂಥವೆಲ್ಲ ಮಾತಾಡೋಣ ಅಂತಲೇ ಮತ್ತೊಂದು ಮಾತು ತೆಗಿತಾರ ಹೆಣ್ಮಗಳ. ಏನ ತೆಗದಳಪ್ಪ? ಇದ್ರಾಗ ಬಾಳ ಶಾನೆ ಆದಾಳ ಕಾಣ್ತೈತಿ. ಮಾತು ತೆಗಿಲ್ಲ ಬಾ ಶಾಣೆ ಅದಾಳ. ಏನಂತಾಳ ಹೆಣ್ಮಗಳ, ನೀ ದೊಡ್ಡವದಿ ಕಣದ ಲಕ್ಷ್ಮಣ್ಣ. ಹೌದ್ ಹೌದ್ ಹೌದು. ನೀ ದೊಡ್ಡವಿದ್ರೆ ನಿನ್ನ ಮನ್ಯಾಗ ಇರ್ಬೇಕಾಗಿತ್ತು, ನನ್ನ ತನ ಯಾಕೆ ಬಂದಿ ಅಂತ ಕೇಳ್ತಾಳ ಹೆಣ್ಮಗಳ. ಹೌದು, ಇದು ಒಂದು ಮಾತು ಕೇಳ್ಯಾಳಲ್ಲ. ನೀನ ಬಂದದಿ ನನ್ನ ತನ, ನಾ ಏನು ಬಂದಿಲ್ಲ ನಿನ್ನ ತನ ಅಂತ ವಾದ ಇಟ್ಟಾಳ. ನೀನೇ ಬಂದೆ ಅಂತ ಹೇಳ. ಏನಂತ ಆಗಿದೆ ದಗದ, ಯಾಕಂದ್ರೆ ನನ್ನ ಮನೆಗೆ ನೀನ ನೋಡಾಕ ಬಂದದಿ, ನಿನ್ನ ಮನೆಗೆ ನಾ ಏನು ಬಂದಿಲ್ಲ ಅನ್ನುವಂತ ಮಾತು ಇಟ್ಟು ಹೋಗ್ಯಾಳ. ಹೇಳಿ ಹೋಗ್ಯಾಳಲ್ಲ ಹಿಂಗ. ಆದ್ರೆ ನಾನ್ ನಿನ್ನ ಮನೆಗೆ ಯಾಕೆ ಬರ್ಬೇಕಾಗೈತೆ? ಹೆಂಗಪ್ಪ? ನಾ ಮಸೀಬನಾಳಕ್ ನಿನ್ನ ಹುಡುಕಾಡ್ಕೋತ ಯಾಕೆ ಬರ್ಬೇಕಾಗೈತೆ? ಯಾಕೆ ಹೋಗ್ಬೇಕಾಗೈತೆ? ಏನು ಮಸೀಬನಾಳ ಊರಾಗೇನು ಮತ್ತೊಂದು ಹೆಣ್ಣ ಇಲ್ಲ ಆಗಿತ್ತು ರಗಡಿದ್ವಲ್ಲ, ಅಲ್ಲೇ ಯಾಕೆ ಹೋಗ್ಬೇಕು? ಯಾಕಪ್ಪ? ಡೈರೆಕ್ಟ್ ಮಸೀಬನಾಳ ಊರಾಗ ನಿನ್ನ ಮನೆಗೆ ಬರ್ಬೇಕಾದ್ರ ನಿನ್ನ ಪತ್ರ ಬಂದ ನನಗ ಮುಟ್ಟೈತೆ. ಅವಿದ್ಯೆ ಪತ್ರ ಬರ್ದ ಕಳಿಸ್ಯಾರ, ನಿನ್ನ ಡೇಟ್ ಬಂದೈತಿ. ಏನಂತ ಕಳಿಸ್ಯಾರ? ಇಂಥ ಒಂದು ಮನ್ಯಾಗ ಇಂಥದ್ದು ಹುಡುಗಿ ದ್ವಾರದಾಗಿ ನಿಂತೈತಿ. ಹೌದೌದು. ಮನಿ ನಂಬರ್ ಬಂದೈತಿ. ಬಂದಾಗ ನೋಡ್ಬೇಕಂತ ತಿಳ್ಕೊಂಡು ನಾ ಅಲ್ಲಿ ಬಂದಾನೆ ಹೊರತಾಗಿ ಏನಾಗೈತೆ ಮಾಸ್ತ? ಹುಡುಗರು ಆಟ ಮಾಡತ್ತಾರಲ್ಲ, ಮಾಡ್ಲಿ ಅವರು ಬೇಕ, ಅವರು ಬೇಕಾರಲ್ಲ. ಅದಕ್ಕ ಹೇಳ್ತಾ ಏನಂತಾರಪ್ಪ? ನನ್ನ ಮನೆಗೆ ನೀ ಯಾಕೆ ಬಂದಿರತ್ತ ನೀನು ತೆಕೊಂಡ್ ಇತ್ತಂದ್ರ ಈ ಮಸೀಬನಾಳ ವಿದ್ಯೆ ಏನ್ ಮಾಡ್ತಾಳ ಮಾಸ್ತರ್? ಏನ್ ಮಾಡ್ತಾಳಪ್ಪ? ಈಕಿಗೆ 18 ವಯಸ್ಸು ತುಂಬಿದ ಮೇಲೆ ಈಕ ದೊಡ್ಡಕ್ಕೆ ಆದ ಮೇಲೆ ಮನ್ಯಾಗ ಏನು ಸುಮ್ಮ ಕೂತಾಳ ನೀಕ ಮಸೀಬನಾಳ ವಿದ್ಯೆ. ಏನ್ ಮಾಡ್ಯಾಳಕಿ ವಿದ್ಯೆ? ಮನ್ಯಾಗ ಕಿಟಕಿಯಾಗ ನಿಂತು ಹೋಗೋರಿಗೆ ಬರೋರಿಗೆ ಹಳ ಹೋಗದಾಳ. ಹಳ ಸಂಧ್ಯಾಗ ನಿತ್ತು. ಹೌದೌದು, ಒಗಿದಾರಲ್ಲ. ಕೇಳಿದಾನ? ಹೌದೌದು, ಒಗದಾರ. ಅವಾಗ ಈಕಿ ಯಾವಾಗ ಕಿಟಕಿಯಾಗ ನಿಂತ ಹಳ ಹೋಗಿದ್ರು ಅವಾಗ ಈ ಮಸೀಬನಾಳ ವಿದ್ಯಾನ ತಾಯಿ ತಂದೆ ವಿಚಾರ ಮಾಡ್ಯಾರ. ಏನ್ ಮಾಡ್ತಾರೆ ವಿಚಾರ ಮಾಡಿ? ಹೆಂಗಾದ್ರೆ ನನ್ನ ಮಗಳನ್ನ ಕೈಗೆ ಹತ್ತಂಗಿಲ್ಲ, ಸೊಮ್ಮಿಕ್ಕಿನ ಯಾಕಡ್ಯಾರ ಕೊಟ್ಟ ಹಟ್ಟಬೇಕು ಅಂತ ನಿನ್ನ ತಾಯಿ ತಂದೆ ವಿಚಾರ ಮಾಡ್ಯಾರ. ಹೌದೌದು, ವಿಚಾರ ಮಾಡಿ. ನೀವು ವಾಜ್ಯಾಗಿದ್ದಿ ತಾಯಿ ತಂದಿಗೆ. ಹೌದೌದು. ನಾವು ವಾಜ್ಯಾಗೇನ ತಿಳಿದೇನ? ಈಕಿನ ಜಾಗಕ್ಕೆ ನಿನಗ 18 ಆಗಿ 17 ತುಂಬಿ 18ರಾಗ ಬೀಳುದಿತ್ತಂದ್ರ ಮೊದಲಿಕ್ಕಿನ ಕೊಟ್ಟ ದಾಡ್ಸುವಂತ ತಾಯಿ ತಂದೆ ವಿಚಾರ ಮಾಡ್ತಾರ. ಹೌದೌದು. ಆದ್ರ ನನಗ ಹಂಗ ಮಾಡ್ಯಾರ ತಿಳಿದೇನ? ನನಗೆ 20 ಆಗಲಿ 25 ಆಗಲಿ 30 ಆಗಲಿ 35 ಆಗಲಿ ಹೌದೌದು. ಇನ್ನ ನನ್ನ ಮಗ ಸಣ್ಣವದಾನ್ ತಿರುಗಾಡ್ಲಿ ನಟ ಅಂತ ನಮ್ಮ ಅಪ್ಪ. ಆತನಲ್ಲ. ಆದ್ರೆ ಈಕಿಗೆ ಅಂತಾರನ, ಈಕಿಗೆ ಹಂಗ ಅನ್ನಂಗಿಲ್ಲ. ಈಕಿಗೆ ಹಂಗ ಅನ್ನಂಗಿಲ್ಲ. ಇವತ್ತು ರಾತ್ರಿ ಬಾರದಾಗ ಹೋಗಿ ನೆಸಿಕಿನಾಗ 4 ಗಂಟೆಗೆ ಮತ್ತೆ ಮನೆಗೆ ಬರ್ತನ್ನ. ನೀವ್ ಹೊಳೆ ಬರ್ತಿ ಮನೆಗೆ. ನೆಸಿಕಿನಾಗ 4 ಗಂಟೆಕ ಬಾರದಾಗ ಹೋದವ್ ನೆಸಿಕಿನಾಗ 4 ಗಂಟೆಗೆ ಬರ್ತನ್ನ. ಬೇಕಾದಂಗಿಲ್ಲ. ನಾನು ಯಾರ ಕೇಳ್ತಾರ ಎಲ್ಲಿ ಹೋಗಿದ್ ತಮ್ಮ ಅಂತ ಹೇಳಿ. ತಮ್ಮ ಎಲ್ಲಿ ಹೋಗಿ ಅಂತ ಕೇಳಂಗಿಲ್ಲ. ಯಾರು ಕೇಳಂಗಿಲ್ಲ. ತಮ್ಮ ಎಲ್ಲಾರು ಹೋಗಿರ್ಬೇಕ ತಿರುಗಾಡ್ಕೋತ ಬಂದಾನ ಬಿಡ ಅಂತಾರ. ಹೌದೌದೌದು. ಆದ್ರೆ ನನಗತ್ಲೆ ನೀ ರಾತ್ರಿ ಬಾರದಾಗ ಎದ್ದು ಹೋಗಿ ಬರೇ ಒಂದು ಅರ್ಧ ತಾಸು ಹೊರಗೆ ಹೋಗಿ ಒಳಗೆ ಬನ್ನಿ ಅಂದ್ರ ಏನಂತಾರ? ತಂಗಿ ಅಲ್ಲ ಎಲ್ಲ ಬರೋಬರ ಆಯ್ತಲ್ಲ, ತಿಳಿತಾನ. ಹೌದೌದು. ಅದಕ್ಕೆ ನಿನಗೆ ಹೆಸರೈತಿ, ನಿನಗೆ ಕಲಿ ಐತಿ, ಕರೆ ನನಗೆ ಕಲಿ ಇಲ್ಲ ವಿದ್ಯಾ. ಅದಕ್ಕೆ ನಿನಗೆ ಹೇಳ್ತಾನ ನನ್ನ ಸವಾನಿ 7 ಜನ್ಮಕ್ಕೆ ಆಗಂಗಿಲ್ಲ ಅಂತೇಳಿ ನಿನಗೆ ಬರದಿಟ್ಟಕೋ. ಹೌದಲ್ಲ. ಯಾಕಂದ್ರೆ ನನ್ನ ಸವಾನಿ ಯಾವತ್ತೂ ಆಗಂಗಿಲ್ಲ, ಯಾವಾಗೂ ಇಲ್ಲ. ಅದಕ್ಕೆ ಗಂಡ ಅಂದ್ರೆ ಹೆಚ್ಚಿನತಿ, ದೇವರಂದ್ರೆ ದೊಡ್ಡ. ಅದಕ್ಕೆ ದೇವ್ರ ತೆಕ್ಕ ನೀ ದುಡುಕೋ. ದುಡುಕೋ. ಅದಕ್ಕೆ ನೀನ ಬಂದ ತಂದಿದಿ, ಅದಕ್ಕೆ
ನಿನಗೊಂದು ಅದನ್ನ ಕೊಡ್ಬೇಕಾಗೈತಿ ನೀ ಇಲ್ಲೇ ಕೇಳಿದ ಕರೆ ನಾ ಮ್ಯಾಲಿನ ಉತ್ತರ ಹೇಳ್ತಾನ ತಿಳ್ಕೊ ನಿಮ್ಮವ್ರು ಯಾರ್ಯಾರ ಬಂದ ಇದು ತೆಳಗಿನ ವ್ಯವಹಾರ ಆಯ್ತು ಇದು ತೆಳಗಿನ ಯಾವಾರ ಇನ್ನೇನು ಹೇಳ್ತಾನ ಅದ ಮ್ಯಾಲಿನ ಯಾವಾರ ಐತಿ ವಿದ್ಯಾಶ್ರೀ ಯಾಕಂದ್ರ ನನ್ನ ಮನೆಗೆ ನೀ ಬಂದವಿ ಯಾರ್ಯಾರು ಬಂದಾರ ಯಾರ್ಯಾರು ಬಂದಾರ ಇವತ್ತ ಜಮದಗ್ನಿ ಎಲ್ಲಮ್ಮ ಇದ್ದ ಟೈಮ್ ಅದಾಗ ಜಮದಗ್ನಿ ಎಲ್ಲಮ್ಮ ಇದ್ದ ಟೈಮ್ ಅದಾಗ ಜಮದಗ್ನಿ ಎಲ್ಲಮ್ಮನ ಮದುವೆ ಆಗ್ಬೇಕಾದ್ರೆ ಜಮದಗ್ನಿ ಏನ್ ಆಕೆ ಮನೆಗೆ ಹೋಗಿಲ್ಲ ಕೇಳಾಕ ಯಾರು ಬಂದಾರ ಯಾರು ಬಂದಾರ ಏ ಸ್ವತಃ ನಿನ್ನ ಎಲ್ಲಮ್ಮನ ಬಂದಾಳ ಜಮದಗ್ನಿ ತೇಕ್ ಹೆಂಗ ಬಂದಾರ ಎಲ್ಲಮ್ಮ ಬಂದು ಹೇಳ್ತಾರ ಏ ಜಮದಗ್ನಿ ನನ್ನ ಮ್ಯಾಲ ನನ್ನ ಆಸೆ ಆಗೈತಿ ಇವತ್ತ ನನ್ನ ಮದುವೆ ಆಗುವ ಜಮದಗ್ನಿ ಅಂತ ಹೇಳ್ತಾಳೆ ಈಕೆ ಮಶೇಬನಾಳ ಎಲ್ಲಮ್ಮ ಹ್ಞೂ ಈ ಎಲ್ಲಮ್ಮ ಕಣದಾಳ ಜಮದಗ್ನಿ ನೋಡ್ಯಾಳು ಹೌದು ನೋಡ್ಯಾಳ ಅದಕ್ಕ ಜಮದಗ್ನಿ ಹೇಳ್ತಾಳ ಏನಂತಾಳಪ್ಪ ಏ ಎಲ್ಲಮ್ಮ ನನ್ನ ಮದುವೆ ಏನು ಸವಿಸುಖ ಉಣತಿ ನಾ ಕಾಡ ಹರಿಯಾಣದಾಗಿರಾವ ನನ್ನ ಜೋಡಿ ಬೇಡ ಯಾವನಾರು ದೊಡ್ಡ ರಾಜ ನೋಡಿ ಮದುವೆ ಆಗೋಗು ಅಂದವ್ ನಾ ಕೆಟ್ಟ ಗುಡ್ದಾಗಿರಾವ ಬ್ಯಾಡ ಬೇಡ ಹತ್ತಿ ಬೇಡ ಅಂದ ಬೆಂಕಿ ಪದರ ಕಟ್ಕೊಂಡು ಏನು ಮಾಡ್ತಿ ಅಂತ ಹೇಳ್ತಾನ ಯಾಕೆ ಬೆಂಕಿ ಪದರ ಕಟ್ಕೊಂಡ ಮುಂದ್ ನೋಡ್ರಿ 6 ಹರದಾರಿ ಸುಡ್ತತಿ ಹಿಂದ್ ನೋಡ್ನಿ ಅಂದ್ರ 12 ಹರದಾರಿ ಸುಡ್ತತಿ ಈ ಬೆಂಕಿ ಪದರ ಕಟ್ಕೊಂಡ್ ಏನ್ ಮಾಡ್ತಿ ಯಾವನಾರು ದೊಡ್ಡ ರಾಜ ನೋಡಿ ಮದುವೆ ಆಗೋಗ ಎಲ್ಲಮ್ಮ ಅಂತ ಹೇಳ್ತಾನ ಈ ಎಲ್ಲಮ್ಮ ಹ್ಞೂ ಬ್ಯಾಡ ಎಲ್ಲಮ್ಮ ಅಂದಾಲಿಕ್ಕಿಗೆ ಈ ಎಲ್ಲಮ್ಮ ಕೇಳಲಿಲ್ಲ ಈಕಿಗೆ ಏನ್ ಮಾಡ್ತಾಳಪ್ಪ ಎಲ್ಲಮ್ಮ ಎಲ್ಲಮ್ಮ ಹೇಳ್ತಾಳ ನೋಡಿ ಈಗ ಸದ್ದ ನೀ ಮದುವೆ ಆಗ್ಲಿಕ್ಕ ಜಮದಗ್ನಿ ನಾ ಇಲ್ಲೇ ಪ್ರಾಣ ಬಿಡ್ತನು ಅಂತ ಹೇಳ್ತಾಳ ಹೌದು ಹೇಳ್ತಾಳ ಅವಾಗ ಜಮದಗ್ನಿ ಹೇಳ್ತಾನು ಯಾಕೆ ಸುಗದ ಸತ್ತು ಹೋಗಿ ನನ್ನ ನೀ ಕಟ್ಕೋಬೇಕಾದ್ರ ನಿನ್ನ ಮಾಡ್ಕೋತನ ಇಲ್ಲ ಅಂದಿಲ್ಲ ಕರೆ ನನ್ನ ಮಾತುಗಳದಾವ ಅದನ್ನ ನಿರ್ವಹಿಸಿ ಕೊಡ್ತಾನ ಅಂದ್ರೆ ನಿನ್ನ ಮದುವೆ ಅಕ್ಕನಂತ ಹೇಳಿ ಅವಾಗ ಏನಂತಾಳಪ್ಪ ಏನಂತಾಳೆ ಮದುವೆ ಆದ್ರೆ ಸಾಕಾಗಿತ್ತು ಹ್ಞೂ ಬೇಕಾದಾಗ ಮಾತು ಹೇಳಲ್ಲ ಎಸ್ ಬೇಕಾದ ಹೇಳಿ ತಯಾರ ಒಟ್ಟು ಮದುವೆ ಅಕ್ಕನಂದ್ರ ಎಸ್ ಹೌದು ಅದಕ್ಕೆ ಹೇಳ್ತಾ ಏನ್ ಹೇಳ್ತೀರಿ ಹೇಳ್ರಿ ಪತಿದೇವ ಅಂತ ಅಲ್ಲೇ ಒಪ್ಕೊಂಡಾಳ ಹೌದು ಏನ್ ಹೇಳ್ತೀರಿ ಹೇಳ್ರಿ ಪತಿದೇವ ಅಂದಾಗ ಅವಾಗ ಜಮದಗ್ನಿ ಹೇಳ್ತಾನು ಏ ನಾ ದಿನನಿತ್ಯ ಯಜ್ಞ ಯಾಗಗಳನ್ನ ಮಾಡ್ತಾನು ದಿನನಿತ್ಯ ಯಜ್ಞ ಯಾಗಗಳನ್ನ ಮಾಡ್ತಾನು ನೀ ದಿನನಿತ್ಯ ಹೋಗಿ ಮಲಾಪ್ರಭಾ ನದಿಗೆ ಹೋಗಿ ನನಗ ನೀರು ತಂದ ಹಣ್ಣು ಹಂಪಲ ಹೂವ ತಂದು ಕೊಡ್ತಾನ ಅಂದ್ರ ನನ್ನ ಪೂಜಾಕ ಏ ದಿನನಿತ್ಯ ಇದನ್ನ ನಡೆಸಿಕೊಡ್ಬೇಕು ಹೌದು ಎಂದ ನಿನ್ನಿಂದ ಇದು ನಿಲ್ತೈತಿ ಅಂದ್ರೆ ನಿನಗ ಬೇರೆ ಆಕೈತಿ ಅಂತ ಹೇಳಿ ಮಾತು ಯಾವಾಗ ಇಟ್ಟ ಅವಾಗ ಎಲ್ಲಮ್ಮ ಹೇಳ್ತಾಳ ಆತ್ರಿ ಸ್ವಾಮಿ ನೀವು ಹೇಳಿದಾಗ ಕೇಳ್ತಾನ್ರಿ ಅಂತೇಳಿ ಒಪ್ಕೊಂಡಾಗ ಅವಾಗ ಆಕಿನ ಮದುವೆ ಆಗ್ಯಾನ ಹೌದಲ್ಲ ಇಲ್ಲಿ ಯಾರು ಬಂದಾರಪ್ಪ ತಾನ ಬಂದು ಏನ್ ಮಾಡ್ತಾಳ ಯಜ್ಞ ಯಾಗಗಳನ್ನು ಮಾಡ್ತಿದ್ದ ಈಗ ಮಲಾಪ್ರಭಾ ನದಿಗೆ ಹೋಗಿ ನೀರು ತಂದು ಕೊಡ್ತಿದ್ಳು ಪೂಜೆ ಮಾಡ್ತಿದ್ದ ನೀರು ತಂದು ಕೊಡ್ತಿದ್ವು ಪೂಜೆ ಮಾಡ್ತಿದ್ದ ಹಿಂಗ ಎಷ್ಟೋ ದಿನ ಆತು ಒಂದಾನೊಂದು ಟೈಮ್ದಾಗ ಏನಾತ ಅಲ್ಲಿ ಘಟನೆ ಏನಾತಂದ್ರ ಒಂದಾನೊಂದು ಟೈಮ್ದಾಗ ನೀರು ತರ್ಬೇಕಂತೇಳಿ ಹೊರಗೆ ಹೋದಳಿಕಿ ಹೊರಗೆ ಹೋದಾಗ ಗಾಂಧರ್ವ ರಾಜ ಏನ್ ಮಾಡ್ತಾರಪ್ಪ ತನ್ನ ಮಡದನ ಕರ್ಕೊಂಡು ಜಳಕಿಡಿ ಆಡ್ತದ ನೀರಿನ್ಯಾಗ ಪಕ್ಕ ಹೇಳಕ್ ಈಗ ಜಳಕಿಡಿ ಅಂತ ತಿಳಿಯಂಗಿಲ್ಲ ಈ ಕಾಡಿ ತಿಳಿಯಂಗಿಲ್ಲ ಜಳಕಿಡಿ ಅಂದ್ರ ಆಕೆಗೆ ತಿಳಿದ ಸುಮ್ಕೊಂಡಿ ಆಕಿಗೆ ತಿಳಿಯಂಗಿಲ್ಲಪ್ಪ ಈ ಕಾಡಿ ಬ್ಯಾರೆ ಅದ ಅಂದ್ರ ಗಂಡ ಹೆಂಡತಿ ಜಳಕ ಮಾಡ್ತಿದ್ರ ಒಬ್ರಿಗೊಬ್ರು ಗಂಡ ಹೆಂಡತಿ ಜಳಕ ಮಾಡ್ತಿದ್ರು ಅವಾಗ ಎಲ್ಲಮ್ಮ ಸುಮ್ಮ ಹೋಗಬೇಕಲ್ಲ ಏನ್ ಮಾಡ್ತಾಳಕ್ಕೆ ಎಲ್ಲಮ್ಮ ತಿರುಗಿ ನೋಡ್ಯಾಳ ನೋಡ್ಕೋತ ನಿತ್ತಾಳ ಎಲ್ಲಮ್ಮ ಒಂದರ ಆಸೆ ಆಗ್ಯದಲ್ಲ ತಿರುಗಿ ನೋಡಿದಾಗ ಏನಾಗೈತಿ ಯಾವಾಗ ತಿರುಗಿ ನೋಡು ಅವಾಗ ಎಲ್ಲಮ್ಮ ಹೇಳ್ತಾಳ ಬರೇ ಪೂಜೆನ ಮಾಡೋದಾತು ನಂದ್ ಯಾವಾಗ ಅಂದಳಿ ಬರೇ ಹಿಂಗ್ ಮಾಡೋದು ನಾವಾಗ ಯಾವಾಗ ತಿಂದಾಳ ಬರೇ ಪೂಜೆನ ಆತು ಹೌದು ಯಾವಾಗ ಅಂದಳಿಕಿ ಯಾವಾಗ ಮನಸ್ಸು ಚಂಚಲ ಆತು ಅವಾಗ ಉಸಿಕನ ಕೊಡ ಹೊಡೆದ ತೆಳಗ ಬೆತ್ತು ನಾವು ಹರ್ಕೊಂಡ್ ಹುತ್ಯಾಗ ಹೊತ್ತು ಅವಾಗ ಏನ್ ಮಾಡ್ತಾಳೆ ಎಲ್ಲಮ್ಮ ಅವಾಗ ಉಸಕ ಗೋಳಿ ಮಾಡ್ತಾಳ ಕೊಡ ಮಾಡ್ಬೇಕಂತ ತಿಳ್ಕೊಂಡ್ ಹೌದು ಉಸಿಕನ ಕೂಡ ಹೆಂಗ ಆಕೈತಿ ಭಕ್ತಿ ಅನ್ನೋದು ಹೋಗೈತಿ ಒಳಗ ಸಂಶಯ ಬಂದು ಹೊಕ್ಕೈತಿ ಹೌದು ಅವಾಗ ಏನ್ ಮಾಡ್ತಾಳ ಅಂದ್ರ ಹವ ಕರಿತಾಳ ಹವ ಬರ್ಲಿಲ್ಲ ಕೊಡ ಮಾಡಕ್ ಹೋಗ್ತಾಳ ಕೊಡಾನು ಆಗ್ಲಿಲ್ಲ ಅವಾಗ ಜಮದಗ್ನಿ ಟೈಮ್ ಆಗಿ ಒದರ್ತಾನೆ ಏ ಎಲ್ಲಮ್ಮ ಜಲ್ದಿ ತಗೊಂಬ ನೀರು ತಗೊಂಬಾರ ಎಲ್ಲಮ್ಮ ಅಂದಾಗ ಎಲ್ಲಮ್ಮ ಎಲ್ಲಿಂದ ಕೊಡ ಮಾಡ್ತಾಳು ನೀರು ತರಲಿಲ್ಲ ಸುಮ್ಮ ಹೋಗಿ ಅವನ ಮುಂದೆ ನಿಲ್ಲುತ್ತಾ ಅವಾಗ ಏನಂತ ನಮ್ದು ಯಾವಾಗ ಹೋಗಿ ಮುಂದೆ ನಿತ್ತು ಅವಾಗ ಯಾವ ಕೇಳ್ತಾನು ಏ ಎಲ್ಲಮ್ಮ ಪೂಜೆಗೆ ಹೊತ್ತಾಗೈತಿ ಮೊದಲು ನೀರು ತಂದ ಅವಾಗ ಎಲ್ಲಮ್ಮ ಹೇಳ್ತಾಳ ಸ್ವಾಮಿ ಇವತ್ತು ನಾ ನೀರು ತಂದಿಲ್ರಿ ಹೌದು ನೀರು ತಂದಿಲ್ರಿ ಅಂತ ಹೇಳಿದಾಗ ಜಮದಗ್ನಿ ತ್ರಿಕಾಲಜ್ಞಾನ ಏನ್ ಮಾಡ್ತಾಳ ಅವಾಗ ಕಣ್ಣು ತೆರೆದು ನೋಡಿದ ಅವಾಗ ಆದ ಘಟನೆ ಎಲ್ಲ ಗೊತ್ತಾತು ಯಾವಾಗ ನೀ ಎಂತಾದ್ರ ಮೇಲೆ ಮನಸ್ಸು ಮಾಡಿ ಅಂದಬೇಕ ಏನ ಕ್ಷಣ ಮಾತ್ರದಾಗ ನೀ ನನ್ನ ತೈಕಿ ರಾಕ ಮೇಳಿಲ್ಲ ತೇರಿ ಶ್ರಾಪ ಕೊಟ್ಟ ಬಿಡ್ತಾನು ಅವಾಗಿ ಕೆಲ್ಲಮ್ಮ ಶ್ರಾಪ ತಗೊಂಡು ಗುಡ್ಡ ತಿರುಗಿಯ ಹೌದು ಹಿರಿಗುಡದಾಗ ತಿರುಗ್ಯಾಳಲ್ಲ
ಯಾರದಿಂದ ಯಾರ್ಲಿಂದಪ್ಪ ಯಾಕಂದ್ರೆ ಇದು ಕತ್ತಿ ಹೇಳ್ಬೇಕಾದ್ರೆ ಇನ್ನ ಮುಂದೆ ಬಾಳ ಐತಿ ಭಾಳ. ಎಟ್ಟ ಗಾಯ ಆಗೈತಿ ಅಟ್ಟ ಮಲಮ್ ಹಚ್ಚು ಹ್ಞೂ ಮಲ ಮೊಟ್ಟು ಒಟ್ಟು ಆಗಿ ಮಾಡೋದು ಬೇಡ ಇರ್ಲಿ ಅದಕ್ಕ ಆ ಕೆಟ್ಟ ಕೇಳ ಅಟ್ಟ ಹೇಳು ಅಷ್ಟೇ ಹೇಳಲ್ಲ ಅದಕ್ಕ ಜಗತ್ತದಾಗ ಎಲ್ಲಮ್ಮ ನಮ್ಮ ಜಮದಗ್ನಿ ಬೆನ್ನ ಹತ್ತಿ ತಾನ ಬಂದ ಹೌದು ಬಂದಾಳ ನಾವ್ ಬೇಕದಾಳ ಇನ್ನೊಬ್ಬ ಯಾರಪ್ಪ ದಕ್ಷಾಬ್ರಹ್ಮನ ಮಗಳ ದ್ರಾಕ್ಷಾಯಿನಿ ಹೌದಲ್ಲ ಆಕೆ ಏನು ಮಾಡ್ತಾಳ ಆಕಿನೇನಪ್ಪ ಅವ್ ದಕ್ಷಾಬ್ರಹ್ಮ ಪರಮಾತ್ಮಗ ಮಾಡಿಕೊಟ್ಟಾನ ನಾವು ಬೇಕತ್ ಹೇಳಿ ಬೇಕತ್ ಹೇಳಿ ಅವ್ ಮಾಡಿಕೊಟ್ಟಿಲ್ಲ ಅವೊಂದು ಬ್ಯಾರೆ ಹುಡಿದ್ದ ಏನು ಹೊಡಿದವ ಈ ಜಗತ್ತ ಎಲ್ಲ ನಾನ ಆಳ್ಬೇಕು ಈ ಜಗತ್ತದಾಗ ನಾನಾ ದೊಡ್ಡವಾಗಬೇಕು ಅಂತ ದಕ್ಷಾಬ್ರಹ್ಮನಲ್ಲಿ ನಾನತ್ವ ಬಂದಿತ್ತು ಅವಾಗ ಪರಮಾತ್ಮಗ ನಾ ಯಾಕೆ ಕೊಡ್ಲತ್ತೀವ ಅಂತಿದ್ದ ಆದ್ರ ಆಕಿ ದ್ರಾಕ್ಷಾಯಿನಿ ಏನಂತಿದ್ವು ಏನಂತಾಳ ಪರಮಾತ್ಮನ ಬಿಟ್ರ ಮತ್ತೊಬ್ಬನ ಮದುವೆ ಆಗಂಗಿಲ್ಲ ತೀಕೆ ಕೂತಿದ್ಳು ಹೌದು ಈಕೆ ಗೊತ್ತಿಲ್ಲಲ್ಲ ಇಲ್ಲಿ ಅವಾಗ ಏನ್ ಮಾಡ್ತಾನಪ್ಪ ಬ್ಯಾಡ ಅಂದ್ರು ದಕ್ಷಾಬ್ರಹ್ಮ ಆಕಿ ಕೇಳಲ್ಲ ದ್ರಾಕ್ಷಾಯಿನಿ ತಾನ ಬಂದಾಳ ಪರಮಾತ್ಮನ ಬೆನ್ನ ಹತ್ತಿ ಎಷ್ಟೋ ವರ್ಷ ತಪ್ಪ ಮಾಡಿ ನೀನ ಗಾಂಡಾಗತ್ತಿ ಹೌದು ಬಂದಾಳಲ್ಲ ಯಾಕೆ ಬರ್ಬೇಕಾಗಿತ್ತ ಅವಿದ್ಯ ಬೇಕಲ್ಲ ಅಲ್ಲೇ ಕುಂದ್ರಬೇಕಾಗಿತ್ತ ಮತ್ ನೇರ ಹೋಗಿ ಹೇಳ್ಬೇಕಲ್ಲ ಅವ್ರಿಗೆ ಏನ್ ಹೇಳ್ತಾಳ ಹೋಗಿ ಎಲ್ಲಿ ಹೇಳ್ತಾಳ ಮ್ಯಾಗ ಅಲ್ಲೇ ಹೇಳ್ತಿ ಇಲ್ಲಿ 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 ಹೇಳಂಗಿಲ್ಲ ಅದಕ್ಕೆ ಜಗತ್ತದಾಗ ನಿಮ್ಮ ಅವ್ವಾಗೋರು ಇಂಥವ್ರೆಲ್ಲ ಬಂದಾರ ಅಂತೇಳಿ ನಿನಗ ನಾ ಹೇಳಿನಿ ಜಗತ್ತದಾಗ ಎಷ್ಟೋ ಮಂದಿ ಬಂದಾರ ವಿದ್ಯಾಶ್ರೀ ಹೌದು ನೀ ಯಾರು ಬಂದಿಲ್ಲ ನನ್ನ ಮನೆಗೆ ನೀನ ಬಂದಿದ್ದೆ ಅಂದಿದಿ ಅದಕ್ಕೆ ನಿಮ್ಮ ಅವ್ವಾಗೋರು ನಮ್ಮ ಅಪ್ಪನ ತೆಗ ಬಂದಾರ ಅಂತೇಳಿ ನಿನಗೆ ಉತ್ತರ ಕೊಟ್ಟು ನಿನ್ನ ಪ್ರಶ್ನೆಗೆ ಕಡೆಕ ಮಾಡೀನಿ ಖುಲ್ಲ ಅದ್ರಲ್ಲ ಹೌದಲ್ಲ ಅದು ನಡೀಲಿ ಸಣ್ಣ ಹಂಗ ಮತ್ತಂದ್ರ ಮುಂದಕ್ಕೆ ಹೋಗಿ ಹಾಗೆಲ್ಲ ಮಾಡಿ ನಾವ್ ನಿದ್ದೆ ಗಂಡನ ಮಾಡವ್ರೆಲ್ಲ ಎದ್ದಷ್ಟಾಸ್ತಿ ಕಳ್ಕೊಂಡ್ರು ಇರ್ಲಕ್ ಜಾಗ ಇಲ್ಲದಂಗಾತು ಹೆಂಗ ಮಾಡೋದು ಅದಕ್ಕ ಏನಾಗೈತಿ ನಿದ್ದೆ ಗಂಡಾಗ ಮಾನವರೆಲ್ಲ ಎದ್ದಷ್ಟು ಆಸ್ತಿ ಕಳೆದುಕೊಂಡ್ರು ಇರ್ಲಾಕ ಜಾಗ ಇಲ್ಲದಂಗ ಆತು ಹೆಂಗ ಮಾಡೋದು ಮಾಡಲಾರದ ಕೂಲಿ ನಾವು ಯಾರಿಗೆ ಬಿಡೋದು ಅಂತ ಹೇಳ್ತಾರ ಮೊದಲು ದುಡಿಬೇಕ ಅದಕ್ಕೆ ಜ್ಞಾನಿಗಳು ಹೇಳ್ತಾರೋ ದಡದಿಂದ ದುಡಿದವರಿಗೆ ದುಡಿದಷ್ಟ ಕೂಲಿ ದುಡಿಲಾರದ ಕಡಮೂರ್ಖನಿಗೆ ಬಿಡೋದು ಯಮಜೋಲಿ ಅಂತ ಹೇಳ್ತಾರ ಹೇಳ್ಯಾರಲ್ಲ ದಡದಿಂದ ದುಡಿಬೇಕಾಗೈತಿ ದುಡಿಬೇಕು ಆ ಪರಮಾತ್ಮನಲ್ಲಿ ನೀ ದುಡಿದ ಅಂದ್ರೆ ಇವತ್ತು ನಿನಗೆ ಬೇಡಿದಂತ ಸಂಪತ್ತ ಶ್ರೀವಂತಿಗೆ ಎಲ್ಲ ಕೊಡ್ತಾನು ನೀ ದುಡಿಲಾರದ ಕಡಕ ಮೂರ್ಖಾಗಿ ಕೂತಂದ್ರೆ ನಿನಗೆ ಯಾರು ಏನೋ ಬಂದು ಭೇಟಿ ಆಗಂಗಿಲ್ಲ ಯಾರು ಏನೋ ಕೊಡಂಗಿಲ್ಲ ಹೌದಲ್ಲ ಹಂಗ ಜಗತ್ತದಾಗ ನೀನು ಹೆಣ್ಮಕ್ಳು ನಮ್ಮ ಅಪ್ಪನ ತೆಕ್ಕ ಬೇಡ್ಕೊಂಡಾರು ಬೇಡ್ಕೊಂಡಾಗ ಎಷ್ಟೋ ಮಂದಿ ಹೆಸರು ಗಳಿಸ್ಯಾರ ಜಗತ್ತದಾಗ ಹೌದು ಆದ್ರೆ ಈಕೇನ ಗಳಿಸುವಂಗ ಕಾಣುವಳಿಕೆ ಗಂಡ ಬ್ಯಾಡ ಅಂತ ಹೇಳ್ತಾಳ ವಾಟ ಗಂಡ ಬೇಡ ತಳಕ್ಕೆ ಅದಕ್ಕ ದಡದಿಂದ ದುಡಿದವರಿಗೆ ದುಡಿದಷ್ಟ ಕೂಲಿ ದುಡಿಲಾರದ ಕಡಮೂರ್ಖನಿಗೆ ಬಿಡೋದು ಯಮಜೋಲಿ ಅಂತ ಹೇಳ್ತಾರ ಹೌದು ಮತ್ತ ನಾಳೆ ನೀನು ಒಯ್ಬೇಕಾದ್ರ ಅವದಾನು ಅದಕ್ಕೆ ಹೇಳ್ತಾರ ಏನಂತಾರಪ್ಪ ನಿದ್ದೆ ಗಂಡನ ಮಾನವ್ರೆಲ್ಲ ಇದ್ದಷ್ಟ ಆಸ್ತಿ ಕಳ್ಕೊಂಡ್ರು ಏನ್ ಹಾಡ್ತಾರಪ್ಪ ಏನ್ ತಾಡ್ಯಾಳ ಓ ಮಾಸ್ತರ ಬಾ ತಾಯಿ ಬಾ ಆದಿಶಕ್ತಿ ಬಾ ಬಾ ತಾಯಿ ಬಾ ತಾಯಿ ಬಾ ಅಂತ ಹೇಳ್ತಾಳು ಆದ್ರ ಅದ್ರಾಗ ಇನ್ನೊಂದು ಮಾತು ಕೇಳ್ತಾಳ ಏನು ಕೇಳ್ತಾರಪ್ಪ ಯಾಕಂದ್ರ ಇವತ್ತ ಕೂಸು ಹುಟ್ಟೈತತ್ತ ಖರೆ ಅದಕ್ಕ ಪೀಡಾ ಬಂದೈತತ್ತ ಕೂಸಿಗೆ ಪೀಠ ಬಂದೈತಿ ಮತ್ತ ಈಗ ಯಾಕೆ ಬರುವತ್ತ ಈಕಿಗೂ ಬಂದಲ್ಲ ಪೀಠ ಇನ್ ಮುಂದೆ ಬರ್ತೈತೆ ಅಂದೇನ ಬರ್ತದ ಅದಕ್ಕ ಹುಟ್ಟಿದ ಕೂಸಿಗೆ ಪೀಡಾ ಬಂದೈತತ್ತ ಖರೆ ಅವನ ಮೇಲೆ ಬಂದಿಲ್ಲ ಅಂತ ಯಾರ ಮ್ಯಾಗ ಬಂದದಪ್ಪ ಅಪ್ಪನ ಮೇಲೆ ಬಂದೈತತ್ತ ಏನ್ ಮಾಡ್ತಾರತ್ತ ಈ ಕಣದಾಳ ಅಪ್ಪನ ಮೇಲೆ ಬಂದೈತತ್ತ ಮಸೀಬ್ನಾಳ ಅವಾಗ ಬಂದಿಲ್ಲ ಹೌದು ಈಕಿಗೆ ಪೀಠ ಬಂದಿಲ್ಲ ಮತ್ ನೀ ಎದಕ್ಕೂ ಉಪಯೋಗ ಇಲ್ಲ ಅಂದಂಗ ಆತ್ಲ ಹೌದಲ್ಲ ಹೌದು ಪೀಡ ಯಾರಿಗೆ ಗೊತ್ತು ಯಾರಿಗೆ ಬಂದ ಪೀಡ ಅಪ್ಪಗ ಗೊತ್ತು ಅಪ್ಪ ಪೀಡ ಮತ್ತ ಅವ್ವ ಏನ್ ಬೇಕಾಗ್ಬಾರ್ದ ಬರ್ಬೇಕಾಗಿತ್ತು ಆಕಿಗೂ ಒಟ್ಟ ಈಕಿಗೆ ಒಮ್ಮೆ ಬರ್ತೈತಿ ಈಕೇನ್ ಹರಿದ ಪಟ್ನ ಒಮ್ಮೆ ಹೋಗಿರ್ತಾಳ ಅದು ನೋಡಂಗಿಲ್ಲ ಈಕೆ ಕೂಸನ ಇಲ್ಲೇ ಬಿಟ್ಟು ಹೋಗಿರ್ತಾಳ ಅವಾಗ ಬಂದೈತಿ ಈಕಿಗೂ ಅದು ಹೆಚ್ಚಿನ ಪೀಡ ಅಲ್ಲ ಅದು ಆದ್ರೆ ಅದನ್ನ ಮರ್ತಾಳ ಹೌದು ನನಗ ಪೀಡ ಬಂದೈತಿ
ಬಂದ ಹೇಳ್ಯಾಳ ನನಗ ಪೀಡ ಬಂದೈತೆ ಅಂತ ನೀ ಹೇಳ್ತಿ, ನಿನಗೆ ಯಾಕೆ ಪೀಡ ಬಂದಿಲ್ಲ ನನಗೆ ಯಾಕೆ ಬಂತ? ಯಾಕಪ್ಪ ಇವತ್ತು ಕೂಸು ಹುಟ್ಟೈತೆ ಅಂದ ಬಳಕಾದ್ರ ಮುಖ ನೋಡೋದಕ್ಕಿಂತ ಮೊದಲ ಯಾವ್ರನಾರ ದೊಡ್ಡ ಗುರುಗಳು ನೋಡಿ ಯಪ್ಪ ಇವತ್ತು ದಿನ ಚಲೋ ಐತೆ ನೋಡ್ರಿ, ನಕ್ಷತ್ರ ಚಲೋ ಐತೆ ನೋಡ್ರಿ, ಇವತ್ತು ನನಗ ಗಂಡ ಕೂಸು ಹುಟ್ಟೈತಿ ಮುಖ ನೋಡ್ಬೇಕಾಗೈತಿ. ಹೌದು ಹೌದು ಕೇಳ್ಯಾಳ. ಎಷ್ಟು ಹೋಗಿ ಆ ಗುರುಗಳನ್ನ ಕೇಳಿದಾಗ ಅವ್ರ ಏನ್ ಹೇಳ್ತಾರೋ, ಏ ತಮ್ಮ ದಿನ ಚಲೋ ಇಲ್ಲ ನಕ್ಷತ್ರ ಕೂಡಿ ಬರುವಲ್ಲ, ಹೌದ್ ಹೌದ್ ಹೌದು ಒಟ್ಟ 3 ತಿಂಗಳ ತಮ್ಮ ಒಟ್ಟ ಮಾರಿ ನೋಡಿ ಅಂತ ಹೇಳ್ತಾರ. ಒಟ್ಟ 3 ತಿಂಗಳು ಮಾರಿ ನೋಡ್ಬೇಡ ತಮ್ಮ, 3 ತಿಂಗಳ ಒಟ್ಟ ಮಾರಿ ನೋಡ್ಬೇಡ ಅಂದಾಗ 3 ತಿಂಗಳ ತನ ನಾ ಮಾರಿ ನೋಡಲಿಲ್ಲ. 3 ತಿಂಗಳ ಆದ್ಮೇಲೆ ನೀನೇನು ಮಾಡೋದೈತೆ ಅದನ್ನೆಲ್ಲ ಮಾಡಿ ಎಂದಾಗಡೆ ನಾ ಮಗನ ಮಾರಿ ನೋಡ್ಬೇಕಾದ್ರ ಪೀಡ ಯಾಕೆ ಬತ್ತು? ಯಾಕೆ ಬಲ್ಲಪ್ಪ ಪೀಡ? ನನಗ ಯಾಕೆ ಬತ್ತಂದ್ರ ಅದನ್ನ ಹುಟ್ಟಿಸದ ಮಾಲಕ ನಾನದನ್ನ ನನಗ ಬಂದೈತೆ. ತಯಾರು ಮಾಡೋ ಮೊದಲು ನೀನೇ ಅಲ್ಲ. ಹೌದೌದೌದು ತಯಾರು ಮಾಡೇನಿ ಅಂತ ನನಗ ಬಂದೈತಿ. ನೀ ಸೋಮ ನೀ ಅದಕ್ಕೂ ಉಪಯೋಗಿಲ್ಲ ಸೋಮ. ಖಾಲಿ ಚೀಲ ಈಕೀಗ ಬರಬಾರ್ದು ಪೀಡ ಬಂದ್ರ ಆ ಕಡೆ ಮ್ಯಾಗ ಇದು ಹೆಂಗಿದ್ದಂಗ ಜಾತ್ರೆಯಾಗ ಸಿಗ್ತಾವಲ್ಲ ರಬ್ಬಲ್ ಗೊಂಬಿ ಲಚಕಾನ ಆಟ ಚೂ ಅಂತಾವ. ಹೌದ್ 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 ಹೌದು. ನಾವ್ ಬಿಟ್ಟು ಅಂದ್ರ ಆಟ ಮತ್ ಗಪ್ ಕುಂದಿರ್ತಾವ ಅಲ್ಲೇ ಆಟ ಇಚ್ಕುದ್ ಆಟ ಮಾಡಿ. ಅದಕ್ಕ ಜಗತ್ತದಾಗ ನೀನು ದೊಡ್ಡಕ್ಕೆಲ್ಲ ಏನು ಹೆಚ್ಚಿನಕ್ಕೆಲ್ಲ, ಯಾಕಂದ್ರ ಭೂಮಿ ನಂದ ಅಂತ ಹೇಳ್ತಾಳ. ಎಲ್ಲಾ ಭೂಮಿ ಮೇಲೆ ಹುಟ್ಟಾವತ್ತ, ಎಲ್ಲ ಹುಟ್ಟಾವತ್ತ. ಅಂಡಜ ಅಂದ್ರ ತತ್ಯಾಗ ಹುಟ್ಟಾವತ್ತ, ಬರ್ಬೇಕಂದ್ರ ಹೆಂಡಜ ಅಂದ್ರ ಶರೀರದಾಗ ಹುಟ್ಟಾವತ್ತ, ಉದ್ಬೀಜ ಅಂದ್ರ ಭೂಮಿಯಾಗ ಹುಟ್ಟಾವತ್ತ, ಜಲಬಜ ಅಂದ್ರ ನೀರಿನ್ಯಾಗ ಹುಟ್ಟಾವತ್ತ. ಹೌದೌದು ಹೇಳ್ಯಾಳ ಹುಟ್ಟ್ಯಾವ ನಾ ಇಲ್ಲ ಅಂದಿಲ್ಲ, ಆದ್ರ ಹುಟ್ಟಿಸಿದ ಮಾಲಕ ಬೇಕಲ್ಲ. ಮೊದಲ ಅವ ಬೇಕಲ್ಲ. ಯಾರು ಮಾಡ್ಯಾರ? ಯಾರು ಮಾಡ್ಯಾರಪ್ಪ? ಆ ತತ್ತಿದಿಂದ ತಯಾರ ಅಂಡಜ 21 ಲಕ್ಷ ಅಂದ್ರ ಅದ ಅಂಡ ತಯಾರಾಗಬೇಕಾದ್ರೆ ಹೆಂಗ ಯಾರು ಬೇಕ? ಯಾರು ಬೇಕ ಅಂಡ? ಯಾರು ಬೇಕಂದ್ರ ಓಂಕಾರ ಅನ್ನುವಂತ ಹುಂಜ ಬೇಕು. ಆ ಓಂಕಾರ ಅನ್ನುವಂತ ಹುಂಜ ಮೇಟಿದಾಗ ಪಾರ್ವತಿ ಅನ್ನುವಂತ ಪಾಡ್ಯ ತತ್ತಿ ಇಟ್ಟತಿ ಹಿಂದಾಗಡಿ. ಹೌದ್ ಹೌದ್ ಹೌದು ಮೊದಲು ಹುಂಜು ಬೇಕಲ್ಲ. ಮೊದಲು ಮತ್ತೀಗ ಸದ್ದ ನೀರಿನಾಗ ಎಲ್ಲ ಹುಟ್ಟೈತೆ ಹೇಳ್ತ ನೀರ್ನಾಗ ಹೇಳಲ್ಲ. ಆದ್ರ ನೀರು ಯಾರದಿಂದ ತಯಾರಾಗೈತಿ ಆದ್ರೆ ನಿನಗೆ ಗೊತ್ತೈತೇನು ವಿದ್ಯಾ? ಅದು ಅವ್ರ ಗೊತ್ತು ಮಾಡ್ಕೋಬೇಕಲ್ಲ. ಯಾರದಿಂದ ತಯಾರಾಗೈತಿ? ಯಾರ್ಲಿಂದಪ್ಪ? ಆ ಪರಮಾತ್ಮನಿಂದ ನೀರು ಸಜ್ಜಾಗೈತಿ. ಹೆಂಗ ಆ ನನ್ನ ಪರಮಾತ್ಮ ಮಳಿರಾಜ ಬಂದು ಈ ಭೂಮಿಗೆ ಬಿದ್ದಂದ್ರ ಅವಾಗ ದಾರಾಕಾರ ಆಕತಿದಿ ಎಲ್ಲ ಗೋಳಿಯಾಗ ನೀರಾಗಲ್ಲ. ಅವಾಗ ಜೇರ್ ಕಡ್ತ ನಮ್ಮ ಮಳಿರಾಜ ಆಗ್ಲಿಕ್ಕ ಇಲ್ಲೇ ಸೌಳ ಇರ್ತದ. ಸೌಳ ಇಲ್ಲೇ ಬಾಡಿ ಬಿರುಕಡಿ ಬಿಡ್ತದ. ಬಿರುಕಡಿ ಬಿಡ್ತೈತಿ ಅಂತ ಹೇಳ. ಅದಕ್ಕ ಅದು ಹಿಂಗಾಗೈತಿ. ಹೌದ್ ಹೌದ್ ಏನ್ ಭೂಮಿ ಸಜ್ಜ ಮಾಡಿದವ ಯಾರು? ಇದು ಯಾರು ಸಜ್ಜ ಮಾಡಿ? ಈ ಭೂಮಿ ಸಜ್ಜ ಮಾಡ್ಬೇಕಾದ್ರೆ ಸಾಕ್ಷಾತ್ ಪರಮಾತ್ಮ ನಂಜಿನ ಕಳಿಸ್ಯಾನ ಬಸವಣ್ಣ. ಏನಂತಾನ ಅವಾಗ? ಈ ಭೂಮಿ ಸಜ್ಜ ಮಾಡಿ ಬರೋಗಪ್ಪ ಬಸವಣ್ಣ ಅಂತ ಕಳಿಸಿದಾಗ ಅವಾಗ ಬಸವಣ್ಣಪ್ಪ ಬಂದ ಏನ್ ಮಾಡ್ತಾನ? ಆದಿ ಬಸವಣ್ಣ ಏನ್ ಮಾಡ್ತಾನ? ಅವಾಗ ನಂದಿ ಬಸವೇಶ್ವರ ಬಂದ ಏನ್ ಮಾಡ್ತಾನು? ಅವಾಗ ಒಬ್ಬಿದ್ದ ಯಾರಪ್ಪ? ಅವಾಗ ಜಾಂಬೂ ಮುನಿ. ಜಾಂಬೂ ಮುನಿ ನೀರು ನಿರಾಕಾರ ಇದ್ದ ಟೈಮ್ದಾಗ ಜಾಂಬೂ ಮುನಿ ಅತ್ತಿದ್ದ. ಅವಾಗ ಮಕ್ಕಳಿದ್ದು ಯಾರ್ಯಾರ? 7 ಮಂದಿ ಮಕ್ಕಳಿದ್ರ. ಹೌದ್ ಯಾರ್ಯಾರಪ್ಪ? ರಕ್ತ ಮುನಿ, ಹಾಲು ಮುನಿ, ಹೆಪ್ಪು ಮುನಿ, ಬುಗುಮುನಿ, ಜಗಮುನಿ ಎಂತವ್ರು 7 ಮಂದಿ ಮಕ್ಕಳಿದ್ದಾಗ ಅವ್ರ ಒಳಗ 4 ಮಂದಿ ಹೆಪ್ಪು ಕೊಡು, ಈ ಭೂಮಿ ಸಜ್ಜಾಕೈತಿ ನೀರು ನಿರಾಕಾರ ಇದ್ದದ ಅಂತ ಪರಮಾತ್ಮ ಆಜ್ಞೆ ಮಾಡಿ ಕಳಿಸ್ಯಾನ. ಅವಾಗ ಏನ್ ಮಾಡ್ತಾರೆ ಇವ್ರು? ಕಳಿಸಿದಾಗ ಬಸವಣ್ಣ ತೆಳಗ ಬಂದ. ಆ ಜಾಂಬೂ ಮುನಿನ ಕೇಳ್ಬೇಕತ್ ಹೋಗ್ಕಾನ. ಏನಂತಾನ? ಜಾಂಬೂ ಮುನಿನ ಕೇಳ್ತಾನೆ, ಏ ಜಾಂಬೂ ಮುನಿ, ಇವತ್ತ ಪರಮಾತ್ಮನ ಆಜ್ಞೆ ಆಗೈತಿ, ಇವತ್ತ ನಾ ಈ ಭೂಮಿ ಅನ್ನುವಂಥದ್ದು ಗಟ್ಟಿ ಮಾಡಿ ಇಡಬೇಕಾಗೈತಪ್ಪ, ನಿನ್ನ ಮಕ್ಕಳು ನಾನು ಜೋಡಿ ಕಳಿಸು ಅಂತ ಹೇಳ್ತಾನ. ಅವಾಗ ಏನಂತಾನಪ್ಪ? ಈಗ ಸದ್ದ ಹಡದ ಮಕ್ಕಳು ನಾವ ಕೊಡಂದ್ರ ಬೇರೆದವ್ರಿಗೆ ಕೊಡ್ತೀವ್ರಿ, ಕೊಡ್ತೇವಲ್ಲ. ಅದಕ್ಕೆ ಜಾಂಬೂ ಮುನಿ ಹೇಳ್ತಾನ, ಏ ನನ್ನ ಮಕ್ಕಳು ನಿನಗ್ಯಾ ಕೊಡ್ಲಿ ಓ ಮಗನ ಅಂದವ್. ಹೌದ್ ನಿನಗ್ಯಾ ಕೊಡ್ಲಿ, ನನ್ನ ಮಕ್ಕಳ ಕೊಡಂಗಿಲ್ಲ ಅಂತೇಳಿ ಅವ್ ಹಠ ತೊಟ್ಟಾಗ ಅವ್ ಹೇಳ್ತಾನೆ, ಏ ಜಾಂಬೂ ಮುನಿ ಹಂಗೇನು ಮಾಡಕ್ ಹೋಗಬೇಡಪ್ಪ, ಕೊಡತ್ತೇಳಿ ಬಸವಣ್ಣ ಹೇಳಿದಾಗ ಸಿಟ್ಟಿಗೆದ್ದವ ಏನ್ ಮಾಡ್ತಾನ ಜಾಂಬೂ ಮುನಿ? ಏನ್ ಮಾಡ್ತಾನಪ್ಪ? ಸಿಟ್ಟಿಗೆದ್ದ ಏನ್ ಮಾಡ್ತಾನಂದ್ರ ಬಸವಣ್ಣನ ಸ್ವಾಂಡಿಗೆ ಹೊಡೆದು ಬಿಡ್ತಾನ ಮುಷ್ಟಿಲಿ. ಹೌದಲ್ಲ. ಯಾವಾಗ ಬಸವಣ್ಣ ಸ್ವಾಂಡಿಗೆ ಹೊಡೆದ ಅವಾಗ ಬಸವಣ್ಣ ಮ್ಯಾಲಿನ ಒಂದ್ ಸಟ್ಟ ಹಲ್ಲು ಕಿತ್ತ ನೀರಿನ್ಯಾಗ ಬಿದ್ದಾವ್. ಹೌದ್ ಬಿದ್ದಾವ್. ಈಗ ಸದ್ದ ನೋಡಿ ಬಸವಣ್ಣಪ್ಪಗೆ ತೆಳಗಿನ ಒಂದ ಸಟ್ ಹಲ್ಲದ, ಮ್ಯಾಲಿನ ಏನಾಗ್ಯಾವ ವಿದ್ಯಾ? ಮ್ಯಾಗಿನ ಎಲ್ಲಿ ಹೋಗ್ಯಾವ? ಅಲ್ಲ ಎಲ್ಲಿ ಹೋಗ್ಯಾವ ಅಂದ್ರೆ ಯಾವಾಗ ಜಾಂಬೂ ಮುನಿ ಮುಷ್ಟಿಲಿಂದ ಗುಂತದ ಅವಾಗ ಮ್ಯಾಲಿನ ಒಂದ್ ಸಟ್ ಹಲ್ಲು ಕಿತ್ತ
ಯಾವಾಗ ನೀರಿನಾಗ ಬಿದ್ದು ಅವ ಈಗ ಸದ್ದ ಮುತ್ತ ರತ್ನ ಹರಳಾಗಿ ಹುಟ್ಟ್ಯಾವು ನೀರಿನ್ಯಾಗ. ಹೌದು 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 ಅದು ಬಸವಣ್ಣನ ಕೆಲಸ ಐತಿ. ಹೊಡೆದ್ರು ಸಹಿತ ಬಿಡ್ಲಿಲ್ಲ ಅವ. ಏನ್ ಹೇಳ್ತಾನು ಏನಂತಾನಪ್ಪ ನೋಡಪ್ಪ ಜಾಂಬಮುನಿ, ನೀ ಬಡಿ ಹೊಡಿ ಏನ್ ಮಾಡ್ತಿ ಮಾಡಕರಿ, ನಿನ್ನ ಮಕ್ಕಳನ್ನ ಒಯ್ಯಾವ ಅದಾನಿ ಅಂತೇಳಿ ಏನ್ ಮಾಡ್ತಾನಂದ್ರ ಅವನ ತುಡುಗಿಲಿ ಕರ್ಕೊಂಡು ಬರ್ತಾನ ಮಕ್ಕಳನ್ನ. ಯಾರ್ಯಾರನ ರಕ್ತ ಮುನಿ, ಹಾಲು ಮುನಿ, ಹೆಪ್ಪು ಮುನಿ, ಬಿಗು ಮುನಿ. ಹೌದು 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 ಈ 4 ಮಕ್ಕಳನ್ನ ಕರ್ಕೊಂಡು ಬರ್ತಾನ. ಏನ್ ಮಾಡ್ತಾನ ಅವಾಗ? ಕರ್ಕೊಂಡು ಬಂದು ಏನ್ ಮಾಡ್ತಾನಂದ್ರ ಈ ಭೂಮಿ ತಲೆ ಮೇಲ ಆಲದ ಎಲಿ ಮೇಲೆ ನಿಂತು ಏನ್ ಮಾಡ್ತಾನ? ಏನ್ ಮಾಡ್ತಾನಪ್ಪ? ಮೊದಲ ರಕ್ತ ಮುನಿನ ಕೊರಿತಾನ. ಹೌದು ಹೌದು ರಕ್ತ ಮುನಿ ಎಲ್ಲಾ ಕೆಂಪು ವರ್ಣ ಆತು. ತದನಂತರ ಹಾಲು ಮುನಿನ ಕೊರಿತಾನೆ, ಎಲ್ಲಾ ಬಿಳಿ ವರ್ಣ ಆತು. ತದನಂತರ ಹೆಪ್ಪು ಮುನಿನ ಕೊರಿತಾನೆ, ಎಲ್ಲಾ ಹೆಪ್ಪಗಡಿತು. ಲಾಸ್ಟ್ಗೆ ಅವಾಗ ಬಿಗುಮುನಿನ ಕೊರದ, ಅವಾಗ ಎಲ್ಲಾ ಬೆಕ್ಕೊಂದು ಕೊಯ್ತು. ಹೆಪ್ಪ ಕೊಟ್ಟ ಗಪ್ಪ ಆಗ್ಯದ, ಎಲ್ಲಾ ಬೆಕ್ಕೊಂದು ಕೊಯ್ತು. ಅವಾಗ ಭೂಮಿ ಅನ್ನುವಂಥದ್ದು ಸಜ್ಜಾತು. ಅವಾಗ ಜಾಂಬುಮುನಿ ಬಂದು ಹೇಳ್ತಾನೆ ಬಸವಣ್ಣಗ, ಏನಂತಾನಪ್ಪ? ಏ ನನ್ನ ಮಕ್ಕಳಿಗೆ ಯಾವಾಗ ತಂದ ನೀ ಹೆಪ್ಪು ಕೊಟ್ಟಾಗ ಅಂದ ಬಳಕ ಮಗನ ನಿನ್ನ ಮುರದ ತಿನ್ನುತ್ತಾನೆ ಏ ಬಸವಣ್ಣ ಅಂತ ಹೇಳ್ತಾನು. ಹೌದು 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 ಅವಾಗ ಬಸವಣ್ಣ ಹೇಳ್ತಾನು, ನೀ ಮುರಿದು ಚಂದ್ರ ತಿನ್ವಾಲ್ಯಾಕ ಕರೆ ಭೂಮಿ ಅಂತೂ ಸಜ್ಜು ಮಾಡೇನಿ, ನೀ ಮುರಿದು ಚಂದ್ರ ತಿನ್ವಾಲ್ಯಾಕ ಕರೆ ನಾನು ಕೊಂಬಾಕೊಳಗ ಮುಚ್ಚು ಜಾಂಬು ಅಂತ ಹೇಳಿದ್ವು. ಹೌದು 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 ಅವಾಗ ಇವ್ ಜಾಂಬು ಮುನಿ ಸಿಟ್ಟಿಗೆ ಏನ್ ಮಾಡ್ತಾನು, ನನ್ನ ಮಕ್ಕಳನ್ನ ನೀ ಮರದನ ಮಾಡೀನಿ ಅಂದ್ರ ನಿನ್ ಯಾಕ ನಾ ಮುಚ್ಚಲು, ನಿನ್ನ ನಾಯಿ ನರಿ ಹರ್ಕೊಂತಿಲ್ಲ ಭೂಮಿ ತಲೆ ಮೇಲೆ ಹಂಗ ಹೋಗದ. ಅವಾಗ ಏನ್ ಮಾಡ್ತಾನ ಬಸವಣ್ಣ? ಏನ್ ಮಾಡ್ತಾನ ಬಸವಣ್ಣ ಏನ್ ಮಾಡ್ತಾನ ಅಂದ್ರೆ ಜಾಂಬು ಮುನಿಗೆ ಒಂದು ಶ್ರಾಪ ಕೊಟ್ಟಾನ. ಹೆಂಗ ಶ್ರಾಪ ಕೊಟ್ಟ? ಏನಂತ ಶ್ರಾಪ ಕೊಟ್ಟಾನು? ಒಟ್ಟ ನಿನ್ನ ಜಾಂಬುನಿ ಕುಲಕ, ಹೌದು 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 ಒಟ್ಟ ನಿನ್ನ ಜಾಂಬುನಿ ಕುಲಕ ಒಟ್ಟ ಬಡತಾನ ಹಿಂಗ ಬಾರದಂತೇಳಿ ಬಸವಣ್ಣ ಶ್ರಾಪ ಕೊಟ್ಟಾನ. ಅವಾಗ ಹೌದು 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 ಅವ್ ಕೊಟ್ಟಾಗ ಇನ್ನೊತ್ತನ ಅದ್ರ ನಡೆದು ಬಂದದ ಘಟನೆ ಐತಿ ವಿದ್ಯಾ. ಎಂತಾವ ಏನ್ರ ಮಾತಾಡೋಣ ಅಂತ ಈಗ ಅದಲ್ಲ. ಈಕಿ ಪುರಾಣ ಬ್ಯಾರೆ ಅದಕ್ಕೆ, ಈಕಿದ ಬ್ಯಾರೆ ಐತಿ. ಬರೇ ಕೌದಿ ನಾನ್ ಯಾಕೆ ನೋಡಾಕ ಬಂದಿ? ಇವೇ ನೋಡು ಬರೇ ನೋಡ ಇದನ್ನ ಬರೇ ಇದೆ. ಅದಕ್ಕೆ ನಾವ ನಿತ್ತ ಬೇಸರ ಆಗೋದು ಬೇಡ. ಮತ್ ನೋಡಮ್ಮಪ್ಪ, ಮತ್ ನೋಡೋಣ ಕ್ಯಾಲಿ ಹಾಡಿ ಮಶಿಬನಾಳ ವಿದ್ಯಾನ ಕೈಯ ಕೊಡೋನು. ಮತ್ ಯಾಕ ಹಿಡ್ತಾಳ ಆ ಕಡೆ ಹೋಗು, ಮತ್ ನೋಡೋಣ ನೋಡೋಣಲ್ಲ ಏನಾತವನ. ಏನಾತಪ್ಪ ಇವಾಗ? ಯಾರಿಗೆ ಇವ ಅನ್ನ ಬ್ಯಾಕೋ ಹನಿ ಹನಿ ಬಡ್ಕೋತಾನ ಇಲ್ಲಿ. ಬರೋಬ್ಬರ ಚಾಲು ಮಾಡು. ದೇವ್ರು ಬಂದೈತತ್ತ ಹಂಗೆ ನಡಿಯೋದು ಅವ ಅವೇ